ಬೇಕು ಅಂತ ಬಂದ್ರೆ ಕೈ ಕಾಲೆಲ್ಲ ಒಳಗಡೆ ಮಾಡ್ಕೊಂಡ್ಬಿಡ್ತೀಯ ನೀನು. ಆ ಕೂರ್ಮತ್ ವೈಭವ ಅದು. ಏನು ಮಾಡ್ಲಿಕ್ಕೆ ಕೂಡ ಏನಾಗುತ್ತೆ ಅಂದ್ರೆ ಕೈ ಕಾಲೆಲ್ಲ ಒಳಗೊಂಡೋಗುತ್ತೆ, ಆ ಚಿಪ್ಪಲ್ಲಿ ಸೇರ್ಕೊಂಡಿರುತ್ತೆ. ಅದನ್ನ ಕೊಲ್ಲಿಕ್ ಆಗೋದಿಲ್ಲ ಅಷ್ಟು ಸುಲಭದಲ್ಲಿ. ಆದ್ದರಿಂದ ಇಡೀ ಪ್ರಪಂಚದಲ್ಲಿ ನೀನು ಧನ್ಯ, ನೀನು ಆಶ್ಚರ್ಯ ಅಂತ ಹೇಳುತ್ತೆ. ವಾಗ ಕೂರ್ಮ ಹೇಳುತ್ತೆ, ನಾರದ್ರೆ ನಾನು ಯಾವ ಧನ್ಯ ಆಶ್ಚರ್ಯ, ನನಗ್ ಗೊತ್ತು ನಂದೇನು ಅಂತ. ನನ್ನಂತಹ ಸಾವಿರಾರು ಪ್ರಾಣಿಗಳನ್ನ ತನ್ನೊಳಗೆ ಇಟ್ಕೊಳ್ತಾಳಲ್ಲ ಗಂಗಾದೇವಿ, ಅವಳು ಧನ್ಯ. ನೋಡಿ, ಅವಳು ಹರಿತಾ ಇದ್ದಾಳೆ, ಸಮುದ್ರಕ್ಕೆ ಹೋಗ್ತಾಳೆ, ಅವಳು ಧನ್ಯ. ಗಂಗಾದೇವಿ ಆಶ್ಚರ್ಯ. ನನ್ನ ಒಂದು ಪ್ರಾಣಿ, ನಾನು ಹೊರಗೆ ಬಂದಿದ್ದೇನಷ್ಟೇ. ನನ್ನಂತ ನೂರಾರು ಪ್ರಾಣಿಗಳಿದೆ, ಆ ನೂರಾರು ಪ್ರಾಣಿಗಳಿದ್ರು ಕೂಡ ಅವಳಿಗೆ ಏನೂ ಆಗ್ತಾ ಇಲ್ಲ. ಅವಳ ಫೋರ್ಸ್ಗೇನು ಕಡಿಮೆ ಆಗ್ತಿಲ್ಲ. ಅವಳು ಹರಿಕೊಂಡು ಹೋಗ್ತಾ ಇದ್ದಾಳೆ ಸಮುದ್ರಕ್ಕೆ, ಏನೂ ಸಮಸ್ಯೆ ಇಲ್ಲ ಅವಳಿಗೆ ಅಂತಂದಾಗ ನಾರದರಂತಾರೆ ಕರೆಕ್ಟ್ ಅಲ್ಲ. ನೀನು ಒಬ್ಬನೇ ಆಶ್ಚರ್ಯ ಅನ್ಕೊಂಡ್ರೆ ನಿನ್ನಂತ ಅವ್ರನ್ನ ಇಟ್ಕೊಂಡ ಗಂಗಾದೇವಿ ಇನ್ನೂ ಆಶ್ಚರ್ಯ ಅಂತ ಗಂಗಾದೇವಿ ಹತ್ರಕ್ಕೆ ಬಂದು, ಗಂಗೆ ನೀನು ಧನ್ಯ, ನೀನು ಆಶ್ಚರ್ಯ ಅಂತ. ಗಂಗೆ ಆಲೋಚನೆ ಮಾಡುದು, ಏನ್ ನಾರದ್ರೆ ನಿಮ್ಮಂಥವ್ರು ನೀವೆಲ್ಲ ಮೂರು ಲೋಕ ಸಂಚಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳು, ನೀವೇ ಹೀಗಂದ್ರೆ ನನ್ಗೆ ಅರ್ಥ ಸರಿ ಕಾಣ್ತಾ ಇಲ್ಲ. ನಾನಲ್ಲ, ನಾನು ಹರಿದು ಎಲ್ಲಿ ಹೋಗಿ ಸೇರೋದು? ಸಮುದ್ರಕ್ಕೆ. ನನ್ನಂತಹ ನೂರಾರು ನದಿಗಳು. ಗಂಗೆ ಎಂಥವಳು ಅಂತ ಗೊತ್ತಾಗ್ಬೇಕಾದ್ರೆ ಗಂಗಾಸಾಗರಕ್ಕೆ ಹೋಗ್ಬೇಕು. ಗಂಗಾಸಾಗರಕ್ಕೆ ಹೋಗ್ಬೇಕಾದ್ರೆ ಕೋಲ್ಕತ್ತಾ, ಅಲ್ಲಿಂದ ಗಂಗಾಸಾಗರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕಾಕದ್ವೀಪ ಅಂತ ಒಂದು ಏರಿಯಾ ಬರುತ್ತೆ. ಅಲ್ಲಿ ತನಕ ಮಾತ್ರ ನಮ್ಮ ವೆಹಿಕಲ್. ಅಲ್ಲಿಂದ ನೀರಲ್ಲಿ ಹೋಗ್ಬೇಕು ನಾವು. ನೀರಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಬಂಡಿ ಮಾಡ್ಕೊಂಡು ಸಾಗರಕ್ಕೆ ಹೋಗ್ಬೇಕು. ಆ ನೀರಲ್ಲಿ ಹೋಗ್ಬೇಕಾದ್ರೆ ಎಷ್ಟು ದೊಡ್ಡದಾಗಿ ನದಿ ಹರಿಯುತ್ತೆ, ಸಮುದ್ರ ಇದ್ದಾಗಿದೆ. ಗಂಗಾ ನದಿ ಸಮುದ್ರಕ್ಕೆ ಸೇರುವಾಗ ಎಷ್ಟು ದೊಡ್ಡದಾಗಿ ಗಂಗೆ ಸಮುದ್ರಕ್ಕೆ ಸೇರ್ತಾಳೆ ಅಂದ್ರೆ ಇನ್ನೊಂದು ಸಮುದ್ರ, ಅಷ್ಟು ದೊಡ್ಡದಾಗಿ ಹರಿತಾಳೆ ಗಂಗೆ. ಅಂಥ ಗಂಗಾದೇವಿ ಹೇಳ್ತಾಳೆ, ನನ್ನಂತಹ ನೂರಾರು ನದಿಗಳನ್ನ ಅನಾಯಾಸವಾಗಿ ತನ್ನೊಳಗೆ ಇಟ್ಟುಕೊಳ್ಳೋನು ಸಮುದ್ರ, ವರುಣ, ಅವನು ಧನ್ಯ. ನಾನು ಒಂದೇ ನದಿ. ನನ್ನಂತಹ ಶಾರ್ಕ್ಗಳು, ಈ ಮೀನುಗಳು, ಆಮೆಗಳು, ಕೂರ್ಮಗಳು ಎಷ್ಟಿದೆ ಸಮುದ್ರದಲ್ಲಿ. ಧನ್ಯಾಶ್ಚರ್ಯ ಯಾವುದು? ಸಮುದ್ರ ಅಂತಂದಾಗ ನಾರದರು ಡೈರೆಕ್ಟ್ ಆಗಿ ವರುಣದೇವರ ಹತ್ರ ಬಂದ್ರು, ಏನಪ್ಪಾ ನೂರಾರು ನದಿಗಳು ನಿನ್ನ ಒಳಗೆ ಬರುತ್ತೆ, ನೀನು ಧನ್ಯ, ನೀನು ಆಶ್ಚರ್ಯ. ಆಗ ವರುಣದೇವರಂತಾರೆ, ನಾನ್ಯಾವ ಧನ್ಯ ಸ್ವಾಮಿ, ಸಮುದ್ರಗಳೆಲ್ಲ ಇರೋದು ಎಲ್ಲಿ? ಭೂಮಿಯ ಮೇಲೆ. ಆದ್ದರಿಂದ ನನ್ನಂತ ಸಮುದ್ರಗಳನ್ನು 4-5 ಸಮುದ್ರ ಇಟ್ಕೊಂಡಿದೆ ಭೂಮಿ. ಆದ್ದರಿಂದ ಭೂಮಿ ಧನ್ಯ ಮತ್ತು ಆಶ್ಚರ್ಯ. ಭೂದೇವಿ ಹತ್ರ ಬರ್ತಾರೆ. ಭೂದೇವಿ ಹತ್ರ ಬಂದಾಗ ಭೂಮಿ ಹೇಳ್ತಾರೆ, ಅಮ್ಮ ನೀನು ಧನ್ಯ, ನೀನು ಆಶ್ಚರ್ಯ. ಅವಾಗ ಭೂದೇವಿ ಹೇಳ್ತಾಳೆ, ನಾನಿದ್ದೀನಿ, ಬಟ್ ನನ್ನನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರೋದು ಯಾವುದು ಅಂದ್ರೆ ಪರ್ವತಗಳು. ಪರ್ವತಗಳಿಗೆ ಭೂಧರ ಅಂತ ಹೆಸರು. ಆದ್ದರಿಂದ ಧನ್ಯ ಮತ್ತು ಆಶ್ಚರ್ಯ ಯಾವುದು? ಪರ್ವತಗಳು. ಆಗ ನಾರದರು ಇನ್ನೆಷ್ಟು ಕ್ರಾಸ್ ಮಾಡ್ಬೇಕು ಲೆವೆಲ್ಗಳನ್ನ ಅಂತ ಹೇಳಿ ಪರ್ವತಗಳ ಹತ್ರ ಬರ್ತಾರೆ. ಪರ್ವತಕ್ಕೆ ಹೇಳಿದ್ರು, ಪರ್ವತ ನೀನು ಧನ್ಯ ಅಪ್ಪ, ನೀನು ಆಶ್ಚರ್ಯ. ಆಗ ಪರ್ವತ ಹೇಳ್ತು, ನಾನು ಯಾವ ಧನ್ಯ, ನಾನು ಯಾವ ಆಶ್ಚರ್ಯ, ನಾನಲ್ಲ ಧನ್ಯಾಶ್ಚರ್ಯ, ಬ್ರಹ್ಮದೇವರು ಧನ್ಯಾಶ್ಚರ್ಯ. ನಮ್ಮನ್ನೆಲ್ಲ, ನಮ್ಮಂತ ಪ್ರಪಂಚವನ್ನ ಎಷ್ಟು ಸೃಷ್ಟಿ ಮಾಡಿದ್ದಾರೆ ಮಹಾನುಭಾವರು, ಅವರು ಧನ್ಯಾಶ್ಚರ್ಯ. ಡೈರೆಕ್ಟ್ ಆಗಿ ನಾರದರು ಬ್ರಹ್ಮದೇವರ ಹತ್ರ ಬರ್ತಾರೆ. ಬ್ರಹ್ಮ ನೀನ್ ಧನ್ಯಾಶ್ಚರ್ಯ ಅಪ್ಪ. ಆಗ ಬ್ರಹ್ಮದೇವರಂತಾರೆ, ನಾನು ಯಾವ ಧನ್ಯಾಶ್ಚರ್ಯನಪ್ಪ, ವೇದಗಳು ಧನ್ಯಾಶ್ಚರ್ಯ. ಬ್ರಹ್ಮದೇವರು ವೇದಗಳನ್ನು ದೊಡ್ಡದು ಅಂದಾಗ ವೇದಗಳ ಹತ್ರ ಬರ್ತಾರೆ ನಾರದರು, ನೀನ್ ಧನ್ಯ ಮತ್ತು ಆಶ್ಚರ್ಯ. ವೇದಗಳು ಹೇಳ್ತು, ನಾವು ಹುಟ್ಟಿರೋದೇ ಯಜ್ಞಗಳಿಗೋಸ್ಕರವಾಗಿ, ಯಜ್ಞಗಳು ಧನ್ಯ ಮತ್ತು ಆಶ್ಚರ್ಯ ಅಂದಾಗ ನಾರದರು ಯಜ್ಞಗಳ ಹತ್ರ ಬಂದು ಕೇಳ್ತಾರೆ, ನೀನ್ ಧನ್ಯ ಆಶ್ಚರ್ಯ. ಆಗ ಯಜ್ಞಗಳು ಹೇಳ್ತು, ಯಜ್ಞಗಳಿರೋದು ಯಾಕೆ? ದೇವರ ಪೂಜೆ ಮಾಡ್ಲಿಕ್ಕೆ. ನಾರಾಯಣ ಧನ್ಯಾಶ್ಚರ್ಯ ಅಂದಾಗ ನಾರಾಯಣನ ಹತ್ರಕ್ಕೆ ರೈವತ ಪರ್ವತಕ್ಕೆ ಬಂದ್ರು. ಕೃಷ್ಣ ಅಲ್ಲಿ ಕೂತಿದ್ದ ರುಕ್ಮಿಣಿ ಜೊತೆಯಲ್ಲಿ. ಅವಾಗ ನಾರದರಂತಾರೆ, ನೀನ್ ಧನ್ಯ ಆಶ್ಚರ್ಯ ಅಂದಾಗ ನನ್ನ ಪಕ್ಕದಲ್ಲಿ ದಕ್ಷಿಣಾ ನಾಮಗಳಾದ ರುಕ್ಮಿಣಿ ಕೂತಿದ್ದಾಳೆ, ಅವಳಿಂದ ಕೂಡಿಕೊಂಡು ನಾನು ಧನ್ಯ ಮತ್ತು ಆಶ್ಚರ್ಯ ಅಂದಾಗ
ಏನೋ ಅರ್ಥ ಆಗ್ಲೇ ಇಲ್ಲ ಹೆಚ್ಚು. ಏನ್ ಧನ್ಯ, ಏನ್ ಆಶ್ಚರ್ಯ. ಅದಕ್ಕೆ ಶ್ರೀಮದ್ ಆಚಾರ್ಯರು ಹರಿವಂಶದಲ್ಲಿ ಬಂದ ಈ ಕಥೆಯನ್ನ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿ ಚೆನ್ನಾಗಿ ಅರ್ಥ ಕೊಡ್ತಾರೆ. ಆ ಕೂರ್ಮ ಅಂದ್ರೆ ಯಾವುದು ಅಂದ್ರೆ ಪುಷ್ಕರ, ಕರ್ಮಾಭಿಮಾನಿಯಾದಂತಹ ಪುಷ್ಕರ, ಕರ್ಮಕ್ಕೆ ಅಭಿಮಾನಿಯವರು. ನಾವೇನೇನು ಕರ್ಮಗಳನ್ನು ಮಾಡ್ತೀವಿ, ನಿದ್ದೆ ಮಾಡ್ಲಿ, ಊಟ ಮಾಡ್ಲಿ, ಏನೆಲ್ಲ ಮಾಡ್ಲಿ, ಆ ಎಲ್ಲ ಕರ್ಮಗಳಿಗೆ ಅಭಿಮಾನಿಯಾದಂತಹ ವ್ಯಕ್ತಿ ಯಾರು? ಪುಷ್ಕರ. ಆ ಪುಷ್ಕರ ಅಲ್ಲಿ ಕೂರ್ಮ ರೂಪದಿಂದ ಇದ್ದ. ಕರ್ಮ ಅಂತ ಅನ್ನೋದು ಸಾರ್ಥಕ ಅಂತ ಆಗ್ಬೇಕಾದ್ರೆ ಯಾವುದಾದ್ರೂ ಒಂದು ತೀರ್ಥದಲ್ಲಿ ಅದರ ಸಮರ್ಪಣೆಯಾದ ಕರ್ಮ ಸಾರ್ಥಕ ಆಗತ್ತೆ. ತೀರ್ಥಗಳಲ್ಲಿ ಉತ್ತಮ ತೀರ್ಥ ಗಂಗಾ ತೀರ್ಥ. ಅಂದ್ರೆ ಪುಷ್ಕರಣಿಗಿಂತ ತಾರತಮ್ಯದಲ್ಲಿ ಉತ್ತಮಳು ಯಾರು? ಗಂಗಾದೇವಿ. ಗಂಗೆ ಹೇಳ್ತಾಳೆ, ನಾನು ನನ್ನ ಗಂಡನ ಜೊತೆಯಲ್ಲಿ ಉತ್ತಮಳಾಗಿದ್ದೇನೆ, ಆದ್ದರಿಂದ ನನಗಿಂತ ಉತ್ತಮನಾದವನು ಯಾರು? ವರುಣ. ಆ ವರುಣ ಯಾವ ಕಕ್ಷೆಯಲ್ಲಿ ಬರ್ತಾನೆ? 14ನೇ ಕಕ್ಷೆಯಲ್ಲಿ ಬರ್ತಾನೆ ವರುಣ. ಆದ್ದರಿಂದ ಗಂಗೆಗಿಂತ ಪುಷ್ಕರಣಿಗಿಂತ ಗಂಗೆ ತಾರತಮ್ಯದಲ್ಲಿ ಉತ್ತಮಳು. ಆ ಗಂಗೆಗಿಂತ ವರುಣ ಉತ್ತಮ. ಆ ವರುಣ ಏನ್ ಹೇಳ್ದ? ನಮ್ಮಂಥ ಸಮುದ್ರಗಳನ್ನ ಇಟ್ಟುಕೊಂಡದ್ದು ಯಾವುದು ಅಂದ್ರೆ ಭೂಮಿ. ಆ ಭೂಮಿ ಅಂದ್ರೆ ಭೂಮಿಗೆ ಅಭಿಮಾನಿ ದೇವತೆ ಆದವಳು, ಇಲ್ಲಿ ಭೂನಾಮಕಳಾದವಳು ಪಾರ್ವತೀ ದೇವಿ ಅಂತ ಆಚಾರ್ಯ ಹೇಳ್ತಾಳೆ. ವರುಣ ದೇವರಿಗಿಂತ ಉತ್ತಮನಾಗಿ ನಿಂತಿರ್ತಕ್ಕಂಥವಳು ಪಾರ್ವತೀ ದೇವಿ. ಆ ಪಾರ್ವತೀ ದೇವಿ ಭೂಮಿ. ಅವಳನ್ನು ಹೋಗಿ ನಾರದರು ಹೇಳಿದಾಗ ಪರ್ವತರು ಅಂತಂದು. ಪರ್ವತ ಅಂದ್ರೆ ಯಾರು? ಇಂದ್ರಾದಿ ದೇವತೆಗಳನ್ನ ಕಂಟ್ರೋಲ್ ಮಾಡುವ ಗರುಡ, ಶೇಷ, ರುದ್ರ. ಈ ಮೂರೂ ಜನಗಳಿಗೆ ಪರಾವನಾತ್ ಪರ್ವತನಾಮಧೇಯ ಅಂತ ಎಲ್ಲ ಇಂದ್ರಾದಿ ದೇವತೆಗಳಿಂದ ನಮಸ್ಕಾರವನ್ನ, ಪೂಜೆಯನ್ನ ಸ್ವೀಕಾರ ಮಾಡುವ ಕಾರಣ ಗರುಡಶೇಷ ರುದ್ರರನ್ನ ಪರ್ವತರು ಅಂತ ಕರೀತಾರೆ. ಆ ಪರ್ವತರನ್ನ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ ಬ್ರಹ್ಮದೇವರು. ಇದು ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ, ಚತುರ್ಮುಖ ಬ್ರಹ್ಮದೇವರು ಉತ್ತಮರು. ಆ ಬ್ರಹ್ಮದೇವರು ಕೇಳ್ತಾರೆ ವೇದ ಉತ್ತಮ ಅಂತ. ವೇದ ಅಂದ್ರೆ ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿಗೆ ಬೇಕಾದಷ್ಟು ರೂಪಗಳಿದೆ. ಆ ವೇದ ಹೇಳ್ತು, ವೇದಾಭಿಮಾನಿಯಾದ ಮಹಾಲಕ್ಷ್ಮಿ ರೂಪ ಏನ್ ಹೇಳುತ್ತೆ? ನನಗಿಂತ ಉತ್ತಮವಾದದ್ದು ಯಜ್ಞಾಭಿಮಾನಿಯಾದ ಲಕ್ಷ್ಮಿಯ ರೂಪ. ಅಂದ್ರೆ ಲಕ್ಷ್ಮೀ ರೂಪಗಳಲ್ಲಿ ಪರಸ್ಪರ ಭೇದ ಇಲ್ಲ. ಆದ್ರೂ ಲಕ್ಷ್ಮಿ ಹೇಳ್ತಾಳೆ ವೇದಗಳು ಯಜ್ಞಗಳಿಗೆ ಉಪಯೋಗ ಆದಾಗ ಉತ್ತಮ ಆಗುತ್ತೆ ಅಂತ. ನನಗಿಂತ ಉತ್ತಮವಾದದ್ದು ಯಜ್ಞಾಭಿಮಾನಿಯಾದ ಲಕ್ಷ್ಮೀ ರೂಪ. ಯಜ್ಞಾಭಿಮಾನಿಯಾದ ಲಕ್ಷ್ಮೀ ರೂಪವನ್ನ ಕೇಳಿದಾಗ ಅದು ಹೇಳುತ್ತೆ, ನಾನು ಯಜ್ಞ ಮಾಡೋದೇ ಶ್ರೀಕೃಷ್ಣ ಪ್ರೀತ್ಯರ್ಥವಾಗಿ. ಕೃಷ್ಣ ಹೇಳ್ತಾನೆ, ನಾನು ದಕ್ಷಿಣೆಯಿಂದ ಕೂಡಿಕೊಂಡು ಉತ್ತಮನಾಗಿದ್ದೇನೆ. ದಕ್ಷಿಣೆಯಿಂದ ಕೂಡಿಕೊಂಡು ಉತ್ತಮ ಅಂದ್ರೇನು? ಮಹಾಲಕ್ಷ್ಮೀ ದೇವಿಯ ಒಂದು ರೂಪಕ್ಕೆ ದಕ್ಷಿಣ ಅಂತ ಹೆಸರು. ಹೇಗೆ ಶಿವನಿಗೆ ಅರ್ಧನಾರಿ ರೂಪ ಇದೆ, ಅರ್ಧನಾರಿ ರೂಪ, ಅರ್ಧ ಪಾರ್ವತಿ ಅರ್ಧ ಶಿವ. ಅದು ಶಿವನಿಗೆ ಎಲ್ಲಿಂದ ಬಂತು ಅಂದ್ರೆ ವಾಯುದೇವರಿಂದ ಬಂತು. ವಾಯು ಭಾರತೀಯರಿಬ್ಬರು ಕೂಡ ಅರ್ಧನಾರಿ ನರರೂಪದಿಂದ ಇದ್ದಾರೆ. ಆ ವಾಯು ಭಾರತೀಯರಿಗೆ ಎಲ್ಲಿಂದ ಬಂತು? ಲಕ್ಷ್ಮೀನಾರಾಯಣರಿಂದ ಬಂತು. ಲಕ್ಷ್ಮೀನಾರಾಯಣರಿಬ್ಬರು ಕೂಡ ಅರ್ಧನಾರಿ ನರರೂಪದಿಂದ ಇದ್ದಾರೆ. ಆ ಅರ್ಧನಾರಿ ನರರೂಪ ಯಾವುದು ಇದೆ? ದೇವರಿಗೆ ಎಡಭಾಗದಲ್ಲಿ ಲಕ್ಷ್ಮಿಯ ರೂಪ ಇದೆ, ದಕ್ಷಿಣ ಅಂತ ಅದರ ಹೆಸರು. ಅರ್ಧ ಭಾಗದಲ್ಲಿ ನಾರಾಯಣ, ಅರ್ಧ ಭಾಗದಲ್ಲಿ ಲಕ್ಷ್ಮಿ. ಅರ್ಧ ನಾರಾಯಣಾಖ್ಯ ಅಂತ ಆಚಾರ್ಯರು ಹೇಳ್ತಾರೆ. ಅಂತಹ ದಕ್ಷಿಣಾನಾಮಕಳಾದ ಲಕ್ಷ್ಮಿ ಅವಳೇ ರುಕ್ಮಿಣಿಯಾಗಿ ಬಂದಿದ್ದಾಳೆ. ಅವಳ ಜೊತೆಯಲ್ಲಿರುವಂತಹ ನಾನು ಧನ್ಯ ಮತ್ತು ಆಶ್ಚರ್ಯ. ಆದ್ದರಿಂದ ಇವತ್ತು ನಾವು ಯಾವುದೇ ಕರ್ಮಗಳನ್ನ ಮಾಡಿದ್ರು ಕೂಡ ಅದನ್ನ ಯಜ್ಞ ಅಂತ ಅನುಸಂಧಾನ ಮಾಡಬೇಕು. ಅದು ಸಂಪೂರ್ಣವಾಗಿ ನಮಗೆ ಫಲವನ್ನ ಕೊಡ್ಬೇಕಾದ್ರೆ ನಾವೇನ್ ಜೊತೆ ಏನ್ ಮಾಡ್ತೀವಿ? ನಾವು ದಕ್ಷಿಣೆ. ಯಜ್ಞ ಕಂಪ್ಲೀಟ್ ಆಗೋದು ಯಾವುದರಿಂದ? ದಕ್ಷಿಣೆಯಿಂದ. ಒಂದು ಊಟ ಹಾಕಿದ್ರು ಕೂಡ ಊಟಕ್ಕೆ ಕೂತ ಬ್ರಾಹ್ಮಣ ಮುತ್ತೈದೆಯರಿಗೆ ಏನ್ ಕೊಡ್ತೀವಿ ನಾವು? ಮಿನಿಮಮ್ ಅದು. ಯಜ್ಞ ಕಂಪ್ಲೀಟ್ ಆಗೋದು ಭೋಜನ ಯಜ್ಞ, ಸ್ನಾನ ಯಜ್ಞ. ಯಾವುದೋ ನದಿಗೆ ಹೋಗಿ ಸ್ನಾನ ಮಾಡಿ ಸಂಕಲ್ಪ ಮಾಡಿದ ವ್ಯಕ್ತಿಗೆ ದಕ್ಷಿಣೆ ಕೊಡೋದು. ಶ್ರಾದ್ದ, ಪಕ್ಷ, ಹೋಮ ಎಲ್ಲ ಯಜ್ಞ. ಆ ಎಲ್ಲ ಯಜ್ಞಗಳು ಕಂಪ್ಲೀಟ್ ಆಗೋದು ಇದರಲ್ಲಿ. ಆದ್ದರಿಂದ ದಕ್ಷಿಣಾಭಿಸ್ಸಾಕಂ, ನಾನು ಧನ್ಯ ಮತ್ತು ಆಶ್ಚರ್ಯ ಅಂತ ತಾರತಮ್ಯವನ್ನ ಭಗವಂತ ತಿಳಿಸ್ಕೊಡ್ತಾನೆ. ಇದು ಬೇರೆ ಪುರಾಣದಲ್ಲಿ ಬರಲ್ಲ, ಹರಿವಂಶದಲ್ಲಿ ಮಾತ್ರ ಬರುವಂತಹ ಒಂದು ವಿಶೇಷವಾದ ಒಂದು ಕಥೆ. ಹೀಗೆ ಕೃಷ್ಣ ರೈವತ ಪರ್ವತದಲ್ಲಿ ಎಲ್ಲ ರಾಜರಿಗೆ ಸಂತೋಷವನ್ನ ಕೊಟ್ಟ. ಸಂತೋಷವನ್ನ ಕೊಟ್ಟ ಮೇಲೆ ದುರ್ಯೋಧನಾದಿಗಳೆಲ್ಲ ವಾಪಸ್ಸು ಕುರುಕ್ಷೇತ್ರ ಹಸ್ತಿನಾಪುರಕ್ಕೆ ಹೋದ್ರು. ಪಾಂಡವರು ನಾವು ಹೋಗಿ ಬರ್ತೇವೆ. ಕೃಷ್ಣ ಅಂದ, ನಾನು ಅಶ್ವಮೇಧ ಯಾಗ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ, ನೀವ್ ಅಲ್ಲಿಗೆಲ್ಲ ಹೋಗ್ಬೇಡಿ, ನಾನು ದ್ವಾರಕೆಗೆ ಬನ್ನಿ.
ಪಾಂಡವರಂತಾರೆ ಕೃಷ್ಣ ಅಶ್ವಮೇಧ ಯಾಗ ಮಾಡ್ತಾನೆ ಅಂದ್ರೆ ಇನ್ನೆಷ್ಟು ಗ್ರ್ಯಾಂಡ್ ಆಗಿರ್ಬೇಡ, ವೈಭವ ಹೇಗಿರ್ಬೇಡ. 1 ವರ್ಷ ಅಲ್ಲ ಕೃಷ್ಣದೇವರ ಸಂಕಲ್ಪ. ಎಷ್ಟು ದಿನ ಅದು? ಒಂದೇ ದಿನ. 1 ದಿನದಲ್ಲಿ ಕೃಷ್ಣ ಅಶ್ವಮೇಧ ಯಾಗವನ್ನು ಮಾಡಿದ. ಅದಕ್ಕೆ ದಿಕ್ಕುಗಳಿಗೆಲ್ಲ ಆ ಕುದುರೆ ತಗೊಂಡು ಹೋಗಿದ್ದು ಯಾರು ಅಂದ್ರೆ ಭೀಮ ಮತ್ತು ಅರ್ಜುನ. ಎಲ್ಲ ಕುದುರೆ ಹೋಗಿ ದಿಗ್ವಿಜಯ ಆಗೋಯ್ತು. ದಿಗ್ವಿಜಯ ಮುಗಿಸ್ಕೊಂಡು ಬಂದೇ ಬಿಟ್ರು. ಬಂದ ಮೇಲೆ ಕೃಷ್ಣ ಯಜ್ಞಕ್ಕೆ ದೀಕ್ಷೆಯನ್ನ ಮಾಡಿ ಸಂಕಲ್ಪವನ್ನ ಮಾಡಿ ಕೂತ. ಸಂಕಲ್ಪವನ್ನ ಮಾಡಿ ಕೂತ ಹತ್ತಿರದಲ್ಲೇ ಒಂದು ಹಳ್ಳಿ. ಆ ಹಳ್ಳಿಯಿಂದ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಹೇಳ್ತಾನೆ, ಸ್ವಾಮಿ, ಮನೆಯಲ್ಲಿ ಕೂಸು ಹುಟ್ಟತ್ತೆ. ಕೂಸು ಹುಟ್ಟುವಾಗ ಅಳು ಬರುವ ಶಬ್ದ ಕೇಳುತ್ತೆ. ನೆಕ್ಸ್ಟ್ ಸೆಕೆಂಡ್ಗೆ ಕೂಸಿಲ್ಲ. ಅದು ಏನಾಯ್ತು ಅಂತ ಗೊತ್ತಿಲ್ಲ. ಆತರ 3 ಹೊರಟು ಹೋಗಿದೆ ನನಗಿವಾಗ. ಎಲ್ಲಿ ಹೋಗ್ತಾ ಇದೆ, ಏನಾಗ್ತಿದೆ, ಯಾವ ಪಿಶಾಚಿ ಬಂದು ತಗೊಂಡು ಹೋಗ್ತಾ ಇದೆಯೋ, ಭೂತ ಬರ್ತಿದ್ಯೋ ನನಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ರಕ್ಷಣೆ ಮಾಡ್ಬೇಕು ನೀನು ಅಂದಾಗ ಕೃಷ್ಣ ಹೇಳ್ತಾನೆ, ನಾನು ಯಜ್ಞ ದೀಕ್ಷಿತನಾಗಿ ಕೂತಿದ್ದೇನಪ್ಪ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಅಂತ. ಅರ್ಜುನನಿಗೆ ನಾಚಿಕೆ ಆಯ್ತು. ನಾನು ಪಕ್ಕದಲ್ಲಿ ಇರುವಾಗ ಕೃಷ್ಣ ಹೇಳ್ತಾನಲ್ಲ ಅಂದಾಗ ಕೃಷ್ಣ ಹೇಳ್ತಾನ, ಅರ್ಜುನ ನಾನು ಹೋಗ್ತೇನೆ ಕೃಷ್ಣ, ಯಾರಿಗೂ ಮಾಡ್ಲಿಕ್ಕಾಗದೆ ಇರೋ ಕೆಲಸವನ್ನ ನಾನು ಮಾಡಿ ಬರ್ತೇನೆ ಕೃಷ್ಣ, ನಾನು ಮಾಡ್ತೀನಿ ಅಂದ. ಕೃಷ್ಣ ಅಂತ ನೆಂಕಲ್ ಆಗಲ್ಲಪ್ಪ, ಆದ್ರೆ ಪ್ರಯತ್ನ ಮಾಡು. ಅರ್ಜುನನಿಗಿರುವ ಅಹಂಕಾರವನ್ನ ಕಡಿಮೆ ಮಾಡಬೇಕು ಅಂತಲೇ ಈ ಕಥೆ ನಡೆದದ್ದು. ಸನಕ ಇವರು ನಂದಸುನಂದನ ಆದಿ ವಿಷ್ಣುವಿನ ದ್ವಾರಪಾಲಕರೇ ಈ 4 ಮಕ್ಕಳಾಗಿ ಹುಟ್ಟು ಬಂದದ್ದು. ಇದು ಅರ್ಜುನನಿಗೆ ದುರಹಂಕಾರ ಏನಿತ್ತು ಅದನ್ನ ಕಟ್ ಮಾಡಬೇಕು ಅಂತಾನೆ ದೇವರು ಮಾಡಿದ ನಾಟಕ. ಸರಿ, ಇನ್ನೇನಾಗ್ಬೇಕು ಇವಾಗ? ಇವತ್ತು ರಾತ್ರಿ ಮಗು ಹುಟ್ಟತ್ತೆ ಮನೆಯಲ್ಲಿ. ಏನಾಗತ್ತೆ ನೋಡೋಣ. ಅವ್ರು ಸಾತ್ಯಕಿ, ಕೃತವರ್ಮ, ಪ್ರದ್ಯುಮ್ನ, ಸಾಂಬ ಎಲ್ಲರನ್ನ ಕರ್ಕೊಂಡು ಬರ್ತಾನೆ ಅರ್ಜುನ. ನೀವೆಲ್ಲ ವೇಟ್ ಮಾಡ್ತೀರಿ, ನಾನು ಇಡೀ ಮನೆಗೆ ಬಾಣದಿಂದ ಒಂದು ಕೋರ್ಟ್ ತರ ಮಾಡ್ಬಿಡ್ತೇನೆ, ಯಾವ ಪಿಶಾಚಿನೂ ಒಳಗೆ ಬರಲ್ಲ ಅಂತಂದಾಗ ಮಗು ಅಳುವ ಶಬ್ದ ಕೇಳಿಸ್ತು. ನೆಕ್ಸ್ಟ್ ಸೆಕೆಂಡ್ಗೆ ಅಲ್ಲಿ ಮಗು ಇಲ್ಲ. ಎಲ್ಲಿ ಅಂದ್ರೆ ಆಕಾಶದಲ್ಲಿ ಮಗು ಅಳುವ ಶಬ್ದ ಕೇಳ್ತಾ ಇದೆ. ಹೊಟ್ಟೆ ಹೋಯ್ತು ಮಗು. ಆಕಾಶಕ್ಕೆ ಬಾಣ ಪ್ರಯೋಗ ಮಾಡ್ತಾರೆ, ನೋ ಯೂಸ್, ಏನೂ ಪ್ರಯೋಜನ ಆಗಲಿಲ್ಲ. ಆ ಬ್ರಾಹ್ಮಣ ಬಂದು ಅರ್ಜುನನಿಗೆ ಚೆನ್ನಾಗಿ ಬೈತಾನೆ, ನಿನ್ನ ಸಪೋರ್ಟ್ ಇಂದ ಮಗು ಉಳಿಯತ್ತೆ ಅಂತ ನೀನ್ ಏನು ಪ್ರಯೋಜನ ಇಲ್ಲ, ನೀನ್ ಅರ್ಜುನ ಗಾಂಡೀವಿ ಅಂತ ಏನು ಬರೀ ಬಿಲ್ಡಪ್ ಕೊಡ್ತೀಯ ಅಷ್ಟೇ, ನೀನು ಏನು ನೋ ಯೂಸ್, ನಿನ್ನ ಬಲ ಪರಾಕ್ರಮ ಏನೂ ಪ್ರಯೋಜನ ಇಲ್ಲ ಅರ್ಜುನ ಅಂತಂದಾಗ ಅರ್ಜುನನಿಗೆ ತುಂಬಾ ಕೋಪ ಬಂತು. ಅವನೇನ್ ಮಾಡ್ಬೇಕು? ಕೃಷ್ಣ ಹತ್ರ ಬಂದ, ಸ್ವಾಮಿ ಈ ತರ ಅನ್ಯಾಯ ಆಯ್ತು, ಏನ್ ಮಾಡ್ಲಿ ಅಂದಾಗ ಕೃಷ್ಣ ಅವನ ಸಾರಥಿಯಾದ ದಾರುಕನಿಗೆ ರಥ ರೆಡಿ ಮಾಡುವಂದ. ರಥ ರೆಡಿ ಆಯ್ತು. ದಾರುಕನನ್ನ ಕೆಳಗಿಳಿಸಿದ. ಅರ್ಜುನ ನೀನೇ ಸಾರಥಿ ಆಗುವುದು. ಇದು ವಿಚಿತ್ರ. ಮಹಾಭಾರತ ಯುದ್ಧ ಆಗುವಾಗ ಅರ್ಜುನನಿಗೆ ಪಾರ್ಥ ಸಾರಥಿಯಾಗಿ ಬಂದವನು ಕೃಷ್ಣ. ಇವಾಗ ರಥಕ್ಕೆ ಸಾರಥಿ ಆಗಿದ್ಯಾರು? ಅರ್ಜುನ. ನೀ ರಥ ಓಡಿಸು. ಆ ಬ್ರಾಹ್ಮಣನನ್ನು ರಥದಲ್ಲಿ ಕೂಡಿಸ್ಕೊಂಡ. ಯಜ್ಞದಲ್ಲಿ ಕಂಪ್ಲೀಟ್ ಆಗ್ಲಿಲ್ಲ, ಅರ್ಧಮರ್ಧ ಮತ್ತೆ ಪ್ರಾಯಶ್ಚಿತ್ತ ಮಾಡ್ತಾನೆ ಕೃಷ್ಣ. ರಥದಲ್ಲಿ ಕೂತ್ಕೊಂಡು ಹೊರಟ. ಸಮುದ್ರಗಳನ್ನು ದಾಟಿದ, ಪರ್ವತಗಳನ್ನು ದಾಟಿದ, ಲೋಕಾಲೋಕ ಪರ್ವತಗಳನ್ನೂ ದಾಟಿದ. ದಾಟಾದ್ಮೇಲೆ ಅಲ್ಲಿ ತಮಸ್ಸು ಬಂತು. ಅರ್ಜುನ ಹೇಳ್ತಾನೆ, ಈ ತಮಸ್ಸನ್ನು ದಾಟೋದು ಹೇಗೆ ಸ್ವಾಮಿ ಅಂದಾಗ ಚಕ್ರದಿಂದ ತಮಸ್ಸನ್ನ ಕತ್ತರಿಸಿದ ಕೃಷ್ಣ. ತಮಸ್ಸನ್ನ ದಾಟಿಕೊಂಡು ಮುಂದೆ ಹೋದ್ರೆ ಶ್ವೇತದ್ವೀಪಕ್ಕೆ ಹೋಗ್ತಾನೆ. ಅಲ್ಲಿ ಶೇಷದೇವರ ಮೇಲೆ ಸಹಸ್ರಾರು ಕೈಕಾಲುಗಳಿಂದ ಕೂಡಿದ ಅನಂತ ಪದ್ಮನಾಭ ಮಲಗಿದ್ದಾನೆ. ಅವನ ಒಳಗೆ ಸೇರಿಬಿಟ್ಟ ಕೃಷ್ಣ. ಸ್ವಲ್ಪ ಹೊತ್ತು ನಾನು ಬೇರೆ ಅಲ್ಲ, ಮೂಲ ರೂಪ ಬೇರೆ ಅಲ್ಲ ಅಂತ ತೋರಿಸಿ ಒಳಗೆ ಸೇರಿದ ಕೃಷ್ಣ 10 ನಿಮಿಷ, ಒಂದು ಮುಹೂರ್ತ ಹೊರಗೆ ಬರಬೇಕಾದ 4 ಮಕ್ಕಳನ್ನು ಕರ್ಕೊಂಡು ಬಂದ್ಮೇಲೆ ಆ ಬ್ರಾಹ್ಮಣನಿಗೆ ಕೊಟ್ಟ. ದ್ವಾರಾವತಿಗೆ ಬಂದು ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಯಜ್ಞ ಏನಾಯ್ತು, ಆ ಯಜ್ಞ ಕಂಪ್ಲೀಟ್ ಆಯ್ತು. ಯಜ್ಞ ಕಂಪ್ಲೀಟ್ ಆದ ಅರ್ಜುನ ಕೇಳ್ತಾನೆ, ಇದೇನ್ ಸ್ವಾಮಿ ಇದು ಆಶ್ಚರ್ಯ, ಏನಾಯ್ತು ಇದು? ನೋಡು, ಯಾವಾಗ್ಲೂ ನಾನು ಮಾಡಿದ್ದು ಅಂತ ನಿನಗೆ ಭಾವನೆ. ಆ ನಿವಾತ ಕವಚರನ್ನ ಕೊಂದೆ, ಇನ್ಯಾರೋ ಕಾಲಕೇಯರನ್ನ ಕೊಂದೆ, ರಾಕ್ಷಸರನ್ನ ಕೊಂದೆ, ಸ್ವರ್ಗಕ್ಕೆ ಹೋಗಿದ್ದೆ, ಎಲ್ಲ ನಾನು ಅಂತ ನೀನ್ ಹೇಳ್ತಾ ಇದ್ದೆ ಅಲ್ವೇನಪ್ಪ. ನನ್ನ ಸಂಕಲ್ಪ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಎಲ್ಲಕ್ಕೂ ಮುಖ್ಯವಾದ ಕಾರಣವಾದದ್ದು ನನ್ನ ಸಂಕಲ್ಪ ಅನ್ನೋದನ್ನ ತೋರಿಸ್ಬೇಕು ಅಂತ ನಿನಗೆ ವ್ಯಾಪಾರವನ್ನು ಮಾಡಿದ್ದೇನೆ. ಅವ್ರು ಸಾಮಾನ್ಯರಲ್ಲ. ನಂದ, ಸುನಂದ, ಬಲ ಮತ್ತು ಪ್ರಬಲ ಅಂತ 4 ನನ್ನ ಪಾರ್ಷದರೆ.
ನಿನ್ನ ಅಹಂಕಾರವನ್ನ ಕಳಿಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಅಹಂಕಾರವನ್ನ ಬಿಡು, ನನ್ನ ಸ್ತೋತ್ರವನ್ನ ಮಾಡು, ನಮಸ್ಕಾರ ಮಾಡು ಅಂತ ಕೃಷ್ಣ ಅವನನ್ನ ಉದ್ಧಾರ ಮಾಡಿದ ಪ್ರಸಂಗ ಬ್ರಾಹ್ಮಣ ಪುತ್ರಾನಯನ ಪ್ರಸಂಗ ಅಂತ ಹರಿವಂಶದಲ್ಲಿ ಈ ಕಥೆಯನ್ನ ನಿರೂಪಣೆ ಮಾಡ್ತಾರೆ. ಇಷ್ಟೆಲ್ಲ ಆಗಿ ಅಶ್ವಮೇಧ ಯಾಗ ಆಯ್ತು. ಅಶ್ವಮೇಧ ಯಾಗ ಆದ್ಮೇಲೆ ಭಗವಂತ ದ್ವಾರಾವತಿಯಲ್ಲಿ ವಿರಾಜಮಾನನಾಗಿದ್ದ. ಹೀಗಿರುವಾಗ ಶೋಣಿತಪುರ ಅಂತ ಒಂದು ನಗರ. ಆ ಶೋಣಿತಪುರದಲ್ಲಿ ಕೃಷ್ಣದೇವರ ಭಕ್ತನಾದ ರುದ್ರದೇವರು ಅಲ್ಲಿ ವಾಸ ಮಾಡ್ಕೊಂಡಿದ್ರು. ಆ ಶೋಣಿತಪುರ ಅಂದ್ರೆ ಬಾಣಾಸುರನ ಮನೆ. ಬಾಣಾಸುರ ಯಾರು? ಬಲಿಚಕ್ರವರ್ತಿಯ ಮಗ. ನರಸಿಂಹ ರೂಪದಲ್ಲಿ ಭಗವಂತ ಬಂದಾಗ ಆದೇಶ ಮಾಡಿದ್ದ, ನಿನ್ನ ಮನೆಯಲ್ಲಿ ಯಾರು ಬಂದ್ರು ನಾನು ಸಂಹಾರ ಮಾಡಲ್ಲ ಅಂತ. ಇವನೇ ಲಾಸ್ಟ್, ಹಿರಣ್ಯ ಕಶಿಪುವೇ ಲಾಸ್ಟ್. ಪ್ರಹ್ಲಾದರಾಜರ ಡೈರೆಕ್ಟ್ ಸಂತಾನದಲ್ಲಿ ಯಾರು ಬರ್ತಾರೆ, ನಾನು ಯಾರನ್ನೂ ಸಂಹಾರ ಮಾಡಲ್ಲ ಅಂತ ಭಗವಂತನ ವರ. ಇಲ್ಲೇನಾಗಿದೆ, ಬಲಿಚಕ್ರವರ್ತಿ ಮಗ ಬಾಣಾಸುರ ಬಂದಿದ್ದಾನೆ. ಆ ಬಾಣಾಸುರ ಏನಾಗಿದ್ದಾನೆ ಇಲ್ಲಿ, ರುದ್ರದೇವರ ಹತ್ರ ತಪಸ್ಸು ಮಾಡ್ದ. ಅವ್ರು ಕೇಳಿದ್ರು, ಏನ್ ಬೇಕು ನಿನಗೆ ಅಂತ. ನನಗೆ ಯುದ್ಧ ಮಾಡಬೇಕು ಅಂತ ಆಸೆ, ಎರಡೇ ಕೈಯಲ್ಲಿ ಯುದ್ಧ ಮಾಡಿ 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 ಬೇಜಾರಾಗಿದೆ, ನನಗೆ 1000 ಕೈ ಬೇಕು. ಎರಡು ಕೈಯಲ್ಲಿ ಯುದ್ಧ ಮಾಡೇ ಸಾಕಾಗಿ ನೋವಾಗಿದ್ರೆ 1000 ಕೈಯಲ್ಲಿ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ 1000 ಕೈ ಬೇಕು ಅಂತ? ನಾಳೆ ಬೆಳಗ್ಗೆ ಅದು ಭಾರ ಆಗತ್ತೆ, ಏನ್ ಮಾಡ್ತೀಯ? ಚೆನ್ನಾಗಿದೆ. ಒಂದು ಟೈಮಲ್ಲಿ ನಮಗೆ ಯಾವುದು ಅನುಕೂಲವಾಗಿತ್ತೋ ಆಮೇಲೆ ಅದೇ ಭಾರ ಆಗೋಗುತ್ತೆ. ಅದೇ ವೈಭವ. ಪ್ರಪಂಚದಲ್ಲಿ ದೇವರು ಮಾಡಿದ ವೈಭವ ಅಂದ್ರೆ ಅದೇ. ಕೆಲವರು ಹೇಳ್ತಾ ಇರ್ತಾರೆ ನೋಡಿ, ಸಾಕಾಗಿದೆ ರೀ, ಎಲ್ಲ ಸಾಕಾಗಿದೆ, ಕಣ್ಣು ಸಾಕಾಗಿದೆ, ಕಿವಿ ಸಾಕಾಗಿದೆ, ಎಲ್ಲಕ್ಕೂ ರೆಸ್ಟ್ ಇರುತ್ತೆ, ನಾಲಿಗೆಗೆ ರೆಸ್ಟ್ ಇರಲ್ಲ. ದೇವರು ವಿಚಿತ್ರವಾದ ವೈಭವ ಅಂದ್ರೆ ಅದೇ. ಕಣ್ಣಿಗೆ ಕೇಳಿ 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 ನೋಡಿ 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 ಕಣ್ಣು ಸ್ವಲ್ಪ ಕಣ್ಣು ಮುಚ್ಚತ್ತೆ, ಕಿವಿ ಮುಚ್ಚತ್ತೆ, ಕೈಕಾಲುಗಳು ಮುಚ್ಚುತ್ತೆ, ನಾಲಿಗೆಗೆ ರೆಸ್ಟ್ ಕೊಡೋದಿಲ್ಲ. ನಾವ್ ಅನ್ಕೊಂತೀವಿ ಅಷ್ಟೇ, ಸುಮ್ಮನೆ ಎಲ್ಲ ಪುರಾಣ ಅಷ್ಟೇ ಇದು. ಅನುಸಂಧಾನ ಇಟ್ಟುಕೊಂಡು ಕೇಳಿದಾಗ ಎಷ್ಟು ಸತ್ಯ ವೇದವ್ಯಾಸ ದೇವರು ಹೇಳಿದ್ದು ಅಂದ್ರೆ ಎಲ್ಲ ಜೀರ್ಣ ಆಗುತ್ತೆ. ದೇವರು ನಾಲಿಗೆಯನ್ನ ಮಾತ್ರ ಜೀರ್ಣ ಮಾಡೋದೇ ಇಲ್ಲ. ತಿಂದಷ್ಟು ತಿನ್ನಬೇಕು ಅಂತ ಆಸೆ ಜಾಸ್ತಿ ಆಗ್ತಾ ಇರುತ್ತೆ ನಾಲಿಗೆಯಲ್ಲಿ. ಅಸೌ ರಸ್ಯೇತು ವರ್ಧತೆ ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ನಾ ತಿನ್ಬೇಕು ಅನ್ನೋ ಆಸೆ ಇದೆ, ಸರಿ ತಿನ್ನು, ತಿನ್ಬೇಡ ಅಂತ ಶಾಸ್ತ್ರ ಹೇಳೋದಿಲ್ಲ. ಎಷ್ಟು ತಿನ್ಬೇಕು ಅಂದ್ರೆ, ಹನುಮಂತ ದೇವರು ಹಾರ್ಕೊಂಡು ಹೋಗ್ತಾ ಇದ್ರು ಸಮುದ್ರದ ಮೇಲೆ. ಹಾರ್ಕೊಂಡು ಹೋಗುವಾಗ ಒಬ್ಬಳು ಬಂದು ಹನುಮಂತ ದೇವರ ಬಲ ಪರೀಕ್ಷೆ ಮಾಡ್ಬೇಕು ಅಂತ. ಯಾರವಳು? ಅವಳ ಹೆಸರೇನು? ಸುರಸ. ಸುರಸ ಅಂದ್ರೆ ರಸ ಅಂದ್ರೆ ನಾಲಿಗೆ ಅಂತ, ಸುರಸ ಅಂದ್ರೆ ಒಳ್ಳೆ ರುಚಿಯನ್ನ ಕೇಳುವ ನಾಲಿಗೆ ಅಂತ. ಹುಳಿ ಮಾಡಿದ್ರೆ ಕರದಂಡೆ ಬೇಕೇ. ಕರದಂಡೆ ಮಾಡ್ಲಿಲ್ಲ, ಡಾಕ್ಟರ್ ಅಂತಾರೆ ಕರದಂಡೆ ತಿನ್ಬೇಡಿ, ಅದು ಡೇಂಜರಸ್ ಪದಾರ್ಥ. ಅದು ಒಳಗಡೆ ಅದು ಸೆಲ್ಸ್ ಅನ್ನ ಅದು ಚೇಂಜ್ ಮಾಡುತ್ತೆ, ಹೆಲ್ತ್ ಇಶ್ಯೂಸ್ ಕಾರಣ ಆಗತ್ತೆ ಕರದಂಡೆ. ಡಾಕ್ಟರ್ 1000 ಸಲ ಹೇಳ್ತಾರೆ. ಹೊಟ್ಟೆ ಹೇಳಿದ ಮಾತು ಕೇಳ್ಬೇಕಾ, ನಾಲಿಗೆ ಹೇಳಿದ ಮಾತು ಕೇಳ್ಬೇಕಾ ಅಂದ್ರೆ, ಹೊಟ್ಟೆ ಹೇಳಿದ ಮಾತು ಯಾರು ಕೇಳೋರು, ನಾಲಿಗೆ ಹೇಳಿದ ಮಾತು ಕೇಳೋಣ ಅಂತ ಹಾಕುವಂತ ಔಟು ಅಲ್ವಾ? ನಾಳೆ ನಾಳೆ ಒದ್ದಾಡೋದು, ಇವತ್ತು ನಾಲಿಗೆ ರುಚಿ ಆಯ್ತಲ್ಲ, ಸುರಸ ಸುರಸ. ಎಲ್ಲ ಪದಾರ್ಥ ಲಿಮಿಟ್ ಅಲ್ಲಿದ್ದಾಗ ಮಾತ್ರ. ನಾವು ಕಂಚಿಗೆ ಈ ವರದರಾಜನ ಅಸ್ಥಿ ವರದರನ್ನು ಉತ್ಸವ ಆಯ್ತಲ್ಲ, ದರ್ಶನ ಮಾಡ್ಬೇಕು ಅಂತ ಹೋದಾಗ ನಮ್ಮ ಜೊತೆ ಒಬ್ಬರು ಬಂದಿದ್ರು. ಮಠದಲ್ಲಿ ಉಳ್ಕೊಂಡಿದ್ವಿ, ವ್ಯಾಸರಾಜ ಮಠದಲ್ಲಿ, ಗುಡಿ ಪಕ್ಕದಲ್ಲೇ ಇದೆ. ಊಟಕ್ಕೆ ಉಳ್ಕೊಂಡಿದ್ದಾಗ ಅಲ್ಲಿ ಕೈ ಸ್ವಲ್ಪ ಇದಾಕೊಂಡಿದ್ರು. ವಯಸ್ಸೇನಲ್ಲ, ಕೈಗೆ ಸ್ವಲ್ಪ ಬ್ಯಾಂಡೇಜ್ ಹಾಕೊಂಡಿದ್ರು ಈ ಬೆಟ್ಟಿಗೆ. ಏನಾಗಿದೆ ಅಂದ್ರೆ, ಮೊಬೈಲ್ ಜಾಸ್ತಿ ಸ್ವೈಪ್ ಇದನ್ನು ಮಾಡಿ 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 ಇದೆ ಸ್ವಲ್ಪ ಹೇರ್ಲೈನ್ ಫ್ರಾಕ್ಚರ್ ಆಗೋಗಿದೆ. ನಮ್ಮ ಇವತ್ತು ಚೆನ್ನಾಗಿದೆ ಕಣ್ಣು, 2 ಗಂಟೆ ತನಕ ನೋಡು ಮೊಬೈಲ್. ನಾಳೆ ಬೆಳಗ್ಗೆ ತಾನೇ ಕನ್ನಡಿಯೋ ಲೆನ್ಸೋ ಆಪರೇಷನ್ ನಾಳೆ ತಾನೇ ಆಗೋದು. ಇವತ್ತು ರಾತ್ರಿ ಏಜ್ ಇದೆ. ನಮ್ ಮೈ ನಾವ್ ಹೇಳ್ದಾಗ ಕೇಳುತ್ತೆ. 2 ಗಂಟೆ ತನಕ ಮಾಡು, ರಾತ್ರಿ ಮಧ್ಯರಾತ್ರಿ 12 ಗಂಟೆ ಊಟ ಮಾಡು. ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಬರ್ತಾ ಇದ್ರೆ ಮಧ್ಯರಾತ್ರಿ 2 ಗಂಟೆ ಇಡ್ಲಿ ವಡೆ ತಿಂತಾ ಇರ್ತಾರೆ. ಜೀರ್ಣ ಆಗತ್ತಾ ಅಂದ್ರೆ, ನಾಲಿಗೆ ನಮ್ಮನ್ನ ಯಾವ ಲೆವೆಲ್ ಕಂಟ್ರೋಲಿಗೆ ತಗೊಂಡ್ಬಿಟ್ಟಿದೆ ಅಂತಂದ್ರೆ, ಅದು ರಸ ಆಗಿರೋ ತನಕ ಸರಿ, ಸುರಸ ಆಗಿಬಿಟ್ರೆ ಅದು ಪ್ರಾಬ್ಲಮ್. ಸುರಸ ಆದ್ರೆ ಅವ್ರು ಹೇಳ್ತಾರೆ, ನಾನು ಮೊಬೈಲ್ ನ ಓವರ್ ಆಗಿ ಯೂಸ್ ಮಾಡಿ
ಕೈ ಫ್ರಾಕ್ಚರ್ ಆಗಿದೆ, ಬಿಡ್ಲಿಲ್ಲ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾಡ್ತಾ ಇದ್ದ ಅವನು. ಈ ಲೆಫ್ಟ್ ಹ್ಯಾಂಡ್ ಫ್ರಾಕ್ಚರ್ ರೈಟ್ ಹ್ಯಾಂಡ್ ಸರಿ ಹೋಗುತ್ತಲ್ಲ ಮಕ್ಕಳಿಗೆ. ನಮ್ದು ಆಸೆ ಹೇಗಿರುತ್ತೆ, ಹನುಮಂತ ಹಾರಿ ಹೋಗುವಾಗ ಸುರಸೆ 1 ಯೋಜನ ಬಾಯಿ ತೆಗೆದ್ರೆ ಹನುಮಂತ ಏನ್ ಮಾಡ್ದ 2 ಯೋಜನ. ಅಂದ್ರೆ ನಮ್ಮ ಇಂದ್ರಿಯಗಳ ಶಕ್ತಿ 2 ಆದ್ರೆ ಮನಸ್ಸಿನ ಶಕ್ತಿ 3 ಆಗುತ್ತೆ. 100 ಯೋಜನ ತೆಗೆದ್ಲ ಬಾಯಿ. ಹನುಮಂತ ಏನಾದ ಇಷ್ಟ ಆದ ಕೂರಿ ಬಂದ. ತಾತ್ಪರ್ಯ ಏನ್ ಗೊತ್ತಾ, ಆಸೆ ಜಾಸ್ತಿ ಆದಷ್ಟು ಮನಸ್ಸನ್ನ ಕಂಟ್ರೋಲಿಗೆ ತಗೊಳ್ಬೇಕು. ಆಸೆ ದೊಡ್ಡದಾಗಿರುತ್ತೆ, ಮನಸ್ಸು ಕಂಟ್ರೋಲಿಗೆ ಇದ್ರೆ ಎಷ್ಟು ದೊಡ್ಡ ಆಸೆಯು ನಮ್ಮನ್ನ ಡಾಮಿನೇಟ್ ಮಾಡ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಆಸೆ ದೊಡ್ಡದೆ, ಮನಸ್ಸು ಕಂಟ್ರೋಲ್ಡ್ ಆಗಿದ್ದಾಗ ಯಾವ ಟೆನ್ಷನ್ ಇಲ್ಲ ಅಲ್ವಾ, ಯಾವ ಪ್ರಾಬ್ಲಮ್. ಹನುಮಂತ ಸುರಸೆಯನ್ನ ಸೋಲಿಸಿದ ದೃಷ್ಟಾಂತ ಇದು. 2 ತೋಳು ಭಗವಂತ ಕೊಟ್ಟಿದ್ದ, ಇಟ್ಕೊಂಡು ಆರಾಮಾಗಿರ್ಬೋದಾಗಿತ್ತು. 1,000 ತಗೊಂಡು ಏನ್ ಮಾಡುದು, ಯುದ್ಧ ಮಾಡುದು. ಇಂದ್ರಾದಿ ದೇವತೆಗಳನ್ನ 100 ಸಲ ಹೊಡೆದೋಡಿಸ್ತಾರೆ. ಇನ್ನು ಸೋಲಿಸ್ಲಿಕ್ಕೆ ಯಾರೂ ಇಲ್ಲ, ಪ್ರಪಂಚವನ್ನೇ ಗೆದ್ದ. 1000 ತೋಳಿದೆ, ಭಾರ ಆಯ್ತು ಅವನಿಗೆ. ಯಾವ ಲೆವೆಲ್ಗೆ, ಸುಬ್ರಹ್ಮಣ್ಯ ಅವನ ಧ್ವಜವನ್ನ ಇವನಿಗೆ ಕೊಟ್ಟಿದ್ದ, ಪಾರ್ವತೀ ದೇವಿ ಇವನ ಮನೆಯಲ್ಲಿದ್ದು, ವಿನಾಯಕ ಇವನ ಊರಿನಲ್ಲಿದ್ದ, ರುದ್ರದೇವರೇ ಇವನ ಕ್ಷೇತ್ರಪಾಲಕನಾಗಿ ಬಂದು ನಿಂತಿದ್ದಾರೆ, ವೀರಭದ್ರ ಇದ್ದಾನೆ. ಇಂಥವ್ರ ಮನೆಗೆ ಅಟ್ಯಾಕ್ ಮಾಡಕ್ ಯಾರು ಬರ್ತಾರೆ? ಅವ ಏನಾಯ್ತು, 1000 ತೋಳು ಭಾರ ಆಯ್ತು. ಶಿವನ ಕಾಲಿಗೆ ಬಿದ್ದ, ಸ್ವಾಮಿ ಎರಡು ಇತ್ತು, 1000 ಕೇಳ್ದೆ, ನನಗಿನ್ನು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಏನಾದ್ರೂ ಮಾಡಿ ಒಂದ ತೋಳುಗಳನ್ನ ಇಲ್ಲ ಯುದ್ಧ ಕೊಡು ಅಂತ ಪ್ರಾರ್ಥನೆ ಮಾಡಿದಾಗ ಹೃದಯವಂತಾರೆ, ನಿನ್ನ ಧ್ವಜ, ಕುಕ್ಕುಟ ಧ್ವಜ ಯಾವಾಗ ಕೆಳಗೆ ಬೀಳುತ್ತೆ ಅವಾಗ ಯುದ್ಧ ಆಗತ್ತೆ. ವೇಟ್ ಮಾಡ್ತಾ ಇದ್ದ. ಒಂದು ದಿನ ಅವನ ಕುಕ್ಕುಟ ಧ್ವಜ ಕೆಳಗೆ ಬಿತ್ತು. ಕೆಳಗೆ ಬೀಳ್ತಾ ಇದ್ದಾಗೆ ರಕ್ತದ ಮಳೆ ಬಂತು. ರಕ್ತದ ಮಳೆ ಆ ಊರಲ್ಲಿ ಬಿದ್ದದ್ದಕ್ಕೆ ಶೋಣಿತಪುರ ಅಂತ ಬೇಕು. ಶೋಣಿತ ಅಂದ್ರೆ ರಕ್ತ ಅಂತ. ಆಯ್ತು, ಅವನ ಮಗಳು ಉಷಾದೇವಿ, ಬಾಣಾಸುರನ ಮಗಳು ಉಷಾದೇವಿ, ಅವಳಿಗೆ ರಾತ್ರಿ ಮಲಗಿರುವಾಗ ಸ್ವಪ್ನದಲ್ಲಿ ಒಬ್ಬ ಹುಡುಗ ಬರ್ತಾನೆ. ಅವನ ಫ್ರೆಂಡ್ ಚಿತ್ರಲೇಖ, ಅವಳು ಒಳ್ಳೆ ಡ್ರಾಯಿಂಗ್ ಮಾಡ್ತಾಳೆ. ಆ ಚಿತ್ರಲೇಖೆ, ನನಗೆ ಸ್ವಪ್ನದಲ್ಲಿ ಹುಡುಗ ಬಂದಿದ್ದಾನೆ, ಅವನನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ನಂಗೆ ಆಸೆ ಆಗ್ತಿದೆ ಅಂತ. ಯಾರು ಅವನು ಅಂತ ಎಲ್ಲ ಚಿತ್ರ ಬರೋದು, ಕೃಷ್ಣ ಅಂತ ಬರೋದ್ರು, ಕೃಷ್ಣ ಇಲ್ಲ. ಅವನ ಮಗ ಪ್ರದ್ಯುಮ್ನ ಬರೋದ್ರು, ಇಲ್ಲ. ಆಮೇಲೆ ಅವನ ಮಗ ಅನಿರುದ್ಧನನ್ನ ಬರೀತಾಳೆ, ಅನಿರುದ್ಧ ಇದಾನಲ್ಲಿ. ಇವನೇ ನನ್ನ ಸ್ವಪ್ನದಲ್ಲೇ ಬಂದಿದ್ದು ಅಂತ ಕರ್ಕೊಂಡ್ಬರೋಣ. ಅವಳಿಗೆ ಮಾಯಾವಿದ್ಯೆ ಗೊತ್ತಲ್ಲ, ದ್ವಾರಕೆಗೆ ಬಂದು ಅವನ್ ತಂದ್ಬಿಟ್ಟು ರಾತ್ರಿ. ಇವರಿಬ್ರು ಇಲ್ಲಿ ಮದುವೆನೇ ಮಾಡ್ಕೊಂಡ್ಬಿಟ್ರು, ಎಲ್ಲಿ ಅಂತಃಪುರದಲ್ಲಿ, ಯಾರಿಗೂ ಹೇಳ್ದೆ ಮದುವೆ ಮಾಡ್ಕೊಂಡಿದ್ದು. ಯಾರು ಮಾಡ್ತಾ ಇದ್ದಾರೆ? ಮಗಳು ಎಲ್ಲಿ, ಮನೆ ಬಿಟ್ಟೆ ಹೊರಗೆ ಬರ್ತಿಲ್ವಲ್ಲ, ಏನ್ ಮಾಡ್ತಾ ಇದ್ದಾಳೆ ಅಂತ ಬಾಣಾಸುರ ನೋಡಿದ್ರೆ ಈ ವಿಷಯ ಗೊತ್ತಾಯ್ತು. ಕೃಷ್ಣನ ಮೊಮ್ಮಗ ಮನೆಯಲ್ಲಿ ಬಂದು ಕೂತಿದ್ದಾನೆ ಅಂತ ವಿಷಯ ಗೊತ್ತಾದ ಮೇಲೆ ಯುದ್ಧ ಶುರುವಾಯ್ತು. ಅವನನ್ನೆಲ್ಲ ಕಟ್ಟಾಕ್ಬಿಟ್ರು. ಯಾವ್ದ್ರಿಂದ? ನಾಗಪಾಶದಿಂದ ಅನಿರುದ್ಧನನ್ನ ಎಲ್ಲ ಕಟ್ಟಿಬಿಟ್ರು. ನಾರದರು ಬಂದು ಹೇಳ್ತಾರೆ, ನಿನ್ನ ಮೊಮ್ಮಗ ಕಾಣ್ತಾ ಇಲ್ಲ ಕೃಷ್ಣ, ನಿನ್ನ ಮೊಮ್ಮಗ ಎಲ್ಲ ಹೋಗಿದ್ದಾನೆ ಅಂದ್ರೆ ಬಾಣಾಸುರನ ಮನೆಯಲ್ಲಿದ್ದಾನೆ, ಅವನನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ದಾನೆ. ಎಲ್ಲ ಯುದ್ಧಕ್ಕೆ ಬಂದ್ರೆ ಫಸ್ಟ್ ಅಪೋನೆಂಟ್ ಆಗಿ ನಿಂತವನೇ ಸ್ಕಂದ. ನಾರ್ತ್ ಫೇಸ್ ಅಲ್ಲಿ ಹೋಗೋಣ ಅಂದ್ರೆ ಸ್ಕಂದ ಇದ್ದಾನೆ, ಸೌತ್ ಡೋರ್ ಅಲ್ಲಿ ಕಾಳಿ ಇದ್ದಾಳೆ, ಈಸ್ಟ್ ಅಲ್ಲಿ ರುದ್ರದೇವರಿದ್ದಾರೆ, ವೆಸ್ಟ್ ಅಲ್ಲಿ ಗಣೇಶ ಇದ್ದಾನೆ, ವೀರಭದ್ರ, 4 ರುದ್ರ ಪರಿವಾರದವರೆಲ್ಲ ಬಾಣಾಸುರನ ಮನೆಯನ್ನ ಕಾಪಾಡಿಸ್ತಾ ಇದ್ದಾರೆ, ಸೆಕ್ಯೂರಿಟಿ ಕೆಳಗಿದ್ದಾರೆ. ಯುದ್ಧ ಶುರುವಾಯ್ತು. ಯುದ್ಧ ಶುರುವಾದ್ರೆ ಸ್ಕಂದನನ್ನ ಸೋಲಿಸಿದ, ವಿನಾಯಕನನ್ನ ಸೋಲಿಸಿದ, ದುರ್ಗೆಯನ್ನ ಸೋಲಿಸಿದ, ರುದ್ರದೇವರಿಗೂ ಕೃಷ್ಣನಿಗೂ ಯುದ್ಧ ಆರಂಭ ಆಯ್ತು. ಯುದ್ಧ ಆರಂಭ ಆದ್ರೆ ಬಲರಾಮ ಯುದ್ಧ ಮಾಡಬೇಕು ಅಂತ ಬಂದಿದ್ದಾನೆ. ಶಿವ ಏನ್ ಮಾಡ್ತಾನೆ, ಸ್ವಲ್ಪ ಭಸ್ಮವನ್ನ ಬಲರಾಮನ ಮೇಲೆ ಹಾಕ್ತಾನೆ. ಆ ಭಸ್ಮವನ್ನ ಬಲರಾಮನ ಮೇಲೆ ಹಾಕ್ತಾ ಇದ್ದಾಗೆ ಏನಾಯ್ತು, ಜ್ವರ ಬಂದ್ಬಿಡ್ತು. ಯಾರಿಗೆ? ಬಲರಾಮ ದೇವರಿಗೆ. ಆ ತಕ್ಷಣಕ್ಕೆ ಜ್ವರ ಬಂತು. ನಾನು ಮೊದಲೇ ಯಾವತ್ತೂ ಹೇಳಿದೆ, ಜ್ವರಾದಿಗಳು ಬಂದಾಗ, ನೆಗಡಿ ಕೆಮ್ಮುಗಳಾದಾಗ ಔಷಧಿ ತಗೊಳ್ಬೇಕಾದ್ರೆ ಮೊದಲು ಪ್ರಾರ್ಥನೆ ಮಾಡ್ಬೇಕಾದ ಯಾರನ್ನ? ಜ್ವರ, ನೆಗಡಿ ಮೊದಲಾದ ಎಲ್ಲ ದೇಹದ ರೋಗಗಳಿಗೆ
ನಿಯಾಮಕಗಳಾದ ಭೂತಗಳು ರುದ್ರದೇವರ ಕಂಟ್ರೋಲ್ ನಲ್ಲಿ ಇದೆ. ಅದನ್ನ ನಾವು ಸ್ಮರಣೆ ಮಾಡಿಕೊಂಡು ಬಿಟ್ರೆ, ರುದ್ರದೇವರ ಸ್ಮರಣೆಯನ್ನ ಮಾಡಿ ತೀರ್ಥ ಸ್ನಾನಾದಿಗಳನ್ನ ಮಾಡಿಬಿಟ್ರೆ ಎಂಥದ್ದೇ ಕೋಲ್ಡ್ ವಾಟರ್ಗಳಲ್ಲಿ ಮುಳುಗಿ ಸ್ನಾನ ಮಾಡಿದ್ರು ಕೂಡ ನೆಗಡಿ ಆಗೋದಿಲ್ಲ. ನಾವು ಮೊನ್ನೆ ಷಟ್ಪ್ರಯಾಗ ಸ್ನಾನಕ್ಕೆ ಅಂತ ಹೋದಾಗ ಎಲ್ಲ ಸಾಮಾನ್ಯವಾಗಿ 5 ಡಿಗ್ರಿ ಮೇಲೆ ಹೋಗ್ತಾ ಹೋಗ್ತಾ 1 ಆಯ್ತು, -1 ಆಯ್ತು, -2 ಆಯ್ತು, -3 ತನಕ ಇತ್ತು. ದೇವಪ್ರಯಾಗದಿಂದ ಅಲಕನಂದ ವಿಷ್ಣು ಪ್ರಯಾಗದವರೆಗೂ ಕೂಡ ಸಾಯಂಕಾಲ 6 ಗಂಟೆ ಮಳೆ ಸುರಿತಾ ಇದೆ. ಎಲ್ಲ ಸ್ನಾನ ಮಾಡಿದ್ವಿ. ನೀವು ನಂಬೋದಿಲ್ಲ, ಒಬ್ಬರಿಗೂ ನೆಗಡಿ ಕೆಮ್ಮಾಗಲಿಲ್ಲ. ಶ್ರೀರಂಗದಲ್ಲಿ ಬಿಸಿ ಬರ್ತಾ ಇದೆ, ನೆಗಡಿ ಆಗೋಯ್ತು. ಹೇಗಿರುತ್ತೆ ಭಗವಂತನ ವಿಚಿತ್ರವಾದ ವ್ಯಾಪಾರ. ಎಂಥದ್ದೇ ತಣ್ಣೀರಿನಲ್ಲಿ ನೀವು ಸ್ನಾನ ಮಾಡ್ರಿ, ರುದ್ರದೇವರ ಸ್ಮರಣೆ ಮಾಡಿಕೊಂಡು ರುದ್ರಭೂತಗಳ ಅನುಗ್ರಹ ನಮ್ಮೇಲಿರಲಿ ಅಂತ ಮುಳುಗಿದ್ರೆ ನೆಗಡಿ ಕೆಮ್ಮು ಜ್ವರಗಳ ಬಾಧೆ. ಆ ಭಸ್ಮವನ್ನ ಹಾಕ್ತಾ ಇದ್ದ ಹಾಗೆ ಬಲರಾಮ ದೇವರಿಗೆ ಶಿವನಿಗೆ ನಡ್ಕ ಶುರುವಾಯ್ತು. ಕೃಷ್ಣದೇವರಿಗೆ ಗೊತ್ತಾಯ್ತು, ಓ ಶೈವ ಜ್ವರ ಅಟ್ಯಾಕ್ ಮಾಡಿದೆ ಯಾರ ಮೇಲೆ? ಬಲರಾಮನ ಮೇಲೆ. ಕೃಷ್ಣ ಮುಟ್ತಾ ಇದ್ದ ಹಾಗೆ ಶೈವ ಜ್ವರ ದೂರ ಆಯ್ತು. ರುದ್ರದೇವರ ದೇಹದಿಂದ ಆ ಜ್ವರ ಹೊರಗೆ ಬಂತು. ಆ ಜ್ವರಕ್ಕೆ ವಿರುದ್ಧವಾಗಿ ವೈಷ್ಣವ ಜ್ವರಕ್ಕೆ ಜ್ವರವೇ, ವಿಷಕ್ಕೆ ವಿಷ ಮದ್ದು ಅಂತಾರಲ್ಲ ಹಾಗೆ ವೈಷ್ಣವ ಜ್ವರವನ್ನ ಭಗವಂತ ಸೃಷ್ಟಿ ಮಾಡಿದ. ಆ ವೈಷ್ಣವ ಜ್ವರ ಬಂತು. ಶೈವ ಜ್ವರಕ್ಕೂ ವೈಷ್ಣವ ಜ್ವರಕ್ಕೂ ಯುದ್ಧ ಆಯಿತು. ಶೈವ ಜ್ವರ ಸೋತು ಹೋಯ್ತು. ಕೃಷ್ಣ ಮತ್ತು ಶಿವನಿಗೆ ಯುದ್ಧ ಆರಂಭ ಆಯಿತು. ಶಿವನನ್ನ ಸೋಲಿಸಿದ. ಬಾಣಾಸುರನ್ ಹೇಳ್ತಾನೆ, ಇನ್ನು ಬೇಡಪ್ಪ, ಕೃಷ್ಣನ್ ಜೊತೆ ಯುದ್ಧ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಡ ಅಂದಾಗ, ಸ್ವಾಮಿ 1000 ತೋಳು ಭಾರ ಆಗ್ತಾ ಇದೆ, ಯುದ್ಧ ಮಾಡ್ಲೇಬೇಕು ಅಂತ ಯುದ್ಧ ಮಾಡು. ಕೃಷ್ಣ ಏನ್ ಮಾಡ್ದ? 2 ಕೈಗಳನ್ನ ಬಿಟ್ಟು ಇನ್ನು ಉಳಿದದ್ದೆಲ್ಲ ಕತ್ತರಿಸಿ ಬಿಟ್ಟ. ಅವನ ರಕ್ತ ಹರಿದೋಯ್ತು. ಅದಕ್ಕೆ ಶೋಣಿತಪುರ ಅಂತ ಇನ್ನೊಂದು ಹೆಸರು. ಅವಾಗ ಕೃಷ್ಣನನ್ನ ಸ್ತೋತ್ರ ಮಾಡುವಂತ ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣ ಸ್ತೋತ್ರ ಆಯ್ತು. ಕೃಷ್ಣ ಒಲಿದ, ಅನುಗ್ರಹ ಮಾಡಿದ. ಬಲಿಚಕ್ರವರ್ತಿ ಬರ್ತಾನೆ, ಪ್ರಹ್ಲಾದರಾಜರು ಬರ್ತಾರೆ. ಸ್ವಾಮಿ ನೀನು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ಯಾ ಅಂತ ನಮಸ್ಕಾರ ಮಾಡಿ ಉಷಾದೇವಿಯನ್ನ ಅನಿರುದ್ಧನನ್ನ ಕೊಟ್ಟು ಕಳಿಸಿದ್ರು. ಬಾಣಾಸುರನ ಪ್ರಸಂಗ. ಭಗವಂತ ಯಾವ ಅವತಾರದಲ್ಲಿ ಮಾತು ಕೊಟ್ಟರು ಕೂಡ ಇನ್ಯಾವುದೇ ಜನ್ಮ ಆದ್ರೂ ಕೂಡ ನೆನಪಿಟ್ಟುಕೊಳ್ತಾನೆ. ಮರ್ತೋಗೋರು ಯಾರು? ನಾವೇ ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತೀವಿ, ನಮಸ್ಕಾರವೇ ಮಾಡಲ್ಲ. ಊಟಕ್ಕೆ ಕೊರತೆ ಏನೂ ಮಾಡಲ್ಲ ದೇವರಿಗೆ. ನಾನು ಸಂಪಾದನೆ ಮಾಡಿದೆ, ಊಟ ಮಾಡಿದೆ. ನಾನು ಸಂಪಾದನೆ ಮಾಡಿದ ಊಟ ನನಗೇ ತಿನ್ನಕ್ಕಾಗಲ್ಲ ಒಂದೊಂದ್ಸಲ. ಅವಾಗೇನ ಸಂಪಾದನೆ ಮಾಡಿದ್ದೆ ನೀನ್ ತಿಂತಾ ಇಲ್ಲ. ಯಾಕೆ? ಭಗವತ್ ಸಂಕಲ್ಪ ಇಲ್ಲ ಅಲ್ವಾ? ಚೆನ್ನಾಗಿ ತಿನ್ನುವಾಗ ನಾನು ಅನ್ಕೋಬೇಡ. ದೇವರು ಕೊಟ್ಟಿದ್ದು, ದೇವರು ಕೊಟ್ಟ ಪ್ರಸಾದ. ಅನ್ನವನ್ನ ಬಾಯಲ್ಲಿ ಹಾಕೋನವನೇ, ಜೀರ್ಣ ಮಾಡೋನು ಅವನೇ. ಆದ್ದರಿಂದ ಸ್ವಾಮಿಯ ಅನುಗ್ರಹದಿಂದ ಇವತ್ತು ನಾನು ಊಟ ಮಾಡ್ತಾ ಇದ್ದೇನೆ. ಎಷ್ಟೋ ಜನಕ್ಕೆ ಅನ್ನ ಇಲ್ಲ. ನಮ್ಮ ಹಾಗೆ ತುಂಬಾ ಕಷ್ಟಪಡ್ತಾರೆ, ಆದ್ರೆ ಅನ್ನ ಸಿಗ್ತಾ ಇಲ್ಲ ಅವ್ರಿಗೆ. ಯಾಕೆ ಅನ್ನ ಸಿಗ್ತಾ ಇಲ್ಲ? ಭಗವತ್ ಸಂಕಲ್ಪ ಇಲ್ಲ, ಅನ್ನ ಸಿಗ್ತಾ ಇಲ್ಲ. ಕಷ್ಟಪಟ್ಟು ಅನ್ನ ತಿನ್ಬೇಕು ಅಂತ ಕೈಯಲ್ಲಿ ಹಿಡ್ಕೊಳ್ತಾರೆ. ಒಂದು ಕೂದಲು ಕೆಳಗೆ ಬಿದ್ದೋಯ್ತು. ನಾವೇನ್ ಮಾಡ್ತೀವಿ? ಕೂದಲು ತಾನೆ ಅಂತ ಪಕ್ಕಕ್ಕೆ ಇಟ್ಬಿಟ್ಟು ತಿನ್ಬಿಡ್ತೀವಿ. ಅನ್ನಕ್ಕೆ ಊಟಕ್ಕೆ ಕೂತಾಗ ಕೂದಲು ಇತ್ಯಾದಿಗಳು ಅನ್ನದಲ್ಲಿ ಬಿದ್ರೆ ಅನ್ನ ವರ್ಜ್ಯ. ಅನ್ನವನ್ನು ಏನ್ ಮಾಡ್ಬೇಕು? ನಾವು ಪರಿತ್ಯಾಗ ಮಾಡ್ಬೇಕು. ತಿನ್ಬೇಕು ಅಂತ ಕೂತ್ಕೊಳ್ತಾರೆ, ಗಾಳಿ ಬರುತ್ತೆ, ಕೆಳಗೆ ಬಿದ್ದೋಗುತ್ತೆ. ಅನ್ನ ತಿನ್ಬೇಕು ಅಂತ ನೋಡ್ತಾರೆ, ಮಳೆ ಸುರಿದೋಗುತ್ತೆ. ಊಟ ಆಗ್ತಾ ಇರುತ್ತೆ, ಇವ್ರ ತನಕ ಬರುತ್ತೆ, ನೆಕ್ಸ್ಟ್ ಎಲೆಗೆ ಅನ್ನನೇ ಬರಲ್ಲ, ಖಾಲಿ ಆಗೋಗಿರುತ್ತೆ. ಇನ್ನು ಬಿಸಿ ಬಿಸಿ ಅನ್ನ ಆಗ್ತಾ ಇದೆ ಅಂತಾರೆ. ಬಿಸಿ ಬಿಸಿ ಅನ್ನ ಅರ್ಜೆಂಟ್ ನಲ್ಲಿ ಬರುವಾಗ ಅನ್ನನೇ ಆಗಿರಲ್ಲ, ಬಿಳಿ ಬಣ್ಣ ಇರುತ್ತಷ್ಟೇ. ಅಕ್ಕಿ ಅನುಭವಕ್ಕೆ ಬರುತ್ತಾ ಬರಲ್ವ ನಮ್ಗೆ ಹೇಳಿ? ಆ ಲೈನ್ಗೆ ಸ್ವೀಟ್ ಬಂದಿರತ್ತೆ, ಈ ಲೈನಿಗೆ ಬರಲ್ಲ. ತಿಂದದ್ದು ಜೀರ್ಣ ಆಗಲ್ಲ. ಊಟ ಮಾಡುವಾಗ ಅಯ್ಯೋ ನನಗೆ ಭಕ್ಷಣೆ ಬರ್ಲಿಲ್ವಲ್ಲ ಅಂತ ಬೇಸರದಲ್ಲಿ ಊಟದಲ್ಲಿ ಎದ್ದೇಳ್ತೇವೆ. ಯಾಕಿದಲ್ಲ? ಒಂದೇ ಪಂಕ್ತಿಯಲ್ಲಿ ಕೂತವ್ರು ಒಂದೇ ರೀತಿ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ನು ಇಷ್ಟು ತಿಂತಾನೆ, ಇವ್ರು ಇಷ್ಟೇ ತಿಂತಾನೆ. ಯಾಕೆ? ಸ್ವಾಮಿ ಸಂಕಲ್ಪ. ನನ್ನಿಂದ ನನಗಾಗಿ ದೇವರು ನಮಗಿವತ್ತು ಕೊಟ್ಟಿದ್ದಾನೆ. ನೀನು ಕೊಟ್ಟ ಅನ್ನ ನಿನಗೇ ಅರ್ಪಣೆಯಪ್ಪ ಸ್ವಾಮಿ ನಾರಾಯಣ ಅಂತ ನಿನ್ನ ಪ್ರಸಾದ. ಹೇಳ್ತಾ ಇರ್ತೀನಿ ಪ್ರವಚನದಲ್ಲಿ ಯಾವಾಗ್ಲೂ, ನೈವೇದ್ಯ ಅಂತಂದ್ರೆ
ಎಲ್ಲ ಮಾಡಿ ಮಡಿಯಲ್ಲಿ ಮಾಡಿ ದೇವ್ರ ಮುಂದೆ ತಗೊಂಡೋಗಿ ಇಟ್ಬಿಟ್ಟು ಅಡಿಗೆ ಮನೆಗೆ ತಗೊಂಡೋಗಿ ಮಿಕ್ಸೆ ಮಾಡಲ್ಲ ಒಂದೊಂದ್ಸಲ. ಅದು ನೈವೇದ್ಯ ಆಗುದಿಲ್ಲ. ನೈವೇದ್ಯ ಅಂದ್ರೆ ಸ್ವಾಮಿ ನೀನು ಕೊಟ್ಟ ಅನ್ನ ನಿನಗೇ ಅರ್ಪಣೆ, ನಿನ್ನ ಪ್ರಸಾದ ಅಂತ ಊಟ ಮಾಡಿ. ಬಾಳೆಹಣ್ಣು ತಿನ್ನುವಾಗ, ಯಾವ್ದೋ ಒಂದು ಜ್ಯೂಸ್ ಕುಡಿಯುವಾಗ, ಡ್ರೈ ಫ್ರೂಟ್ಸ್ ತಿನ್ನುವಾಗ, ಅನ್ನ ತಿನ್ನುವಾಗ ಎಷ್ಟು ಜನ ಊಟ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಮನೆ ಇಲ್ಲ, ಮಳೆ ಬಂದ್ರೆ ಒದ್ದಾಡ್ತಾನೆ. ನಮಗ ಆತರ ಇಲ್ಲ. ರಂಗ ಕ್ಷೇತ್ರಕ್ಕೆ ಯಾತ್ರಿಕರು ಬರ್ತಾರೆ ನೋಡ್ರಿ, ಮಳೆ ಸುರಿತಾ ಇದೆ, ಉಳ್ಕೊಳಕ್ ಒಂದ್ ಜಾಗ ಇದೆ. ನಮಗೆ ನೋಡ್ರಿ ವೈಷ್ಣವರಿಗೆ ಮಠಗಳಲ್ಲಿ ಬಂದು ಮಲ್ಕೊಳಕ್ ಜಾಗ ಇದೆ, ಎಷ್ಟು ಜನ ಒದ್ದಾಡ್ತಾರೆ. ನಾವು ಕ್ಷೇತ್ರಗಳಿಗೆ ಹೋದ್ರೆ ಎಂತ ಅನುಕೂಲ ಮಾಡಿ ಊಟ ಹಾಕಿ ರೂಮ್ಗಳನ್ನ ಕೊಟ್ಟು, ಆಚಾರ್ಯ ಬಂದ್ರಿ ನೀವು ಅಂತ ಸಂತೋಷ ಪಟ್ಟು, ಬ್ರಾಹ್ಮಣ ಬಂದ ಅಂತ ದಕ್ಷಿಣೆ ಕೊಟ್ಟು ನಮಗೆ ದರ್ಶನ ಮಾಡಿಸಿ ಕರ್ಕೊಂಡ್ ಆ ಭಾಗ್ಯ ನಮಗೆ ಇರ್ಬೇಕಾದ್ರೆ ಕೋಟಿ ಕೋಟಿ ಜನ ಒದ್ದಾಡಿ ಊಟ ಇಲ್ಲದೆ ಡೀಸೆಲ್ ತಿಂದು ಮಲಮೂತ್ರ ವಿಸರ್ಜನೆ ಮಾಡಕ್ ಜಾಗ ಇಲ್ಲ, ಪಬ್ಲಿಕ್ ಟಾಯ್ಲೆಟ್ಸ್ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇರುವಾಗ ಸ್ವಾಮಿ ನಮ್ಮನ್ನ ಈ ಮಠಕ್ಕೆ ಇಟ್ಟಿದ್ದಾನೆ ಅಂತಂದ್ರೆ ಅನುಗ್ರಹ ಎಷ್ಟು ದೊಡ್ಡದು. ಇಷ್ಟೆಲ್ಲಾ ದೇವರು ನಮಗೆ ಮಾಡುವಾಗ ನಾವು ದೇವರಿಗೆ ರಿಟರ್ನ್ ಆಗಿ ಏನ್ ಮಾಡಿದ್ವಿ? ಬಂಗಾರ ಕೇಳಲ್ಲ, ಬೆಳ್ಳಿ ಕೇಳಲ್ಲ, ವೈಭವ ಕೇಳಲ್ಲ, ಏನು ಕೇಳಲ್ಲ. ಒಂದು ಕೃತಜ್ಞತಾ ಸಮರ್ಪಣೆ. ನಿನ್ನಿಂದ ಎಲ್ಲ, ನಾಹಂಕರ್ತ ಹರಿಕರ್ತ, ಮಾಡಿದ್ದೆಲ್ಲವೂ ಕೂಡ ಶ್ರೀಹರಿಯ ಪ್ರೇರಣೆಯಿಂದ ಆಗ್ತಾ ಇದೆ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಮಾಡಿಬಿಟ್ರೆ ಕರ್ಮಗಳನ್ನ ದೇವರು ಪ್ರೀತನಾಗ್ತಾನೆ. ಆದ್ದರಿಂದ ನಾವು ದೇವರಿಗೆ ಒಂದು ತುಳಸಿ, ಒಂದು ಪುಷ್ಪ ಹಾಕಿಬಿಟ್ರೆ ಅನಂತ ಜನ್ಮಕ್ಕೆ ದೇವರು ಮರೆಯೋದಿಲ್ಲ ನಮ್ಮನ್ನ. ನಾವು ಮರಿತೇವೆ, ನಮ್ಮ ಕಷ್ಟ ಕಾಲದಲ್ಲಿ ಸಪೋರ್ಟ್ ಮಾಡಿದವರನ್ನ ಮರಿತೇವೆ, ಅನ್ನ ಹಾಕಿದವರನ್ನ ಮರಿತೇವೆ, ಒಂದು ವಾರ ಆಗ್ತಾ ಇದ್ದ ಹಾಗೆ ಮರ್ಕೋಗ್ತೇವೆ. ಕೇಳ್ತಾರೆ, ಮರಿಬಾರದು. ಯಾರಾದ್ರೂ ನಮಗೆ ಒಂದು ವಾರ, ಒಂದು ದಿನ, ಒಂದೊಪ್ಪತ್ತು ಅನ್ನ ಹಾಕಿದ್ರೆ ಆ ಒಂದೊಪ್ಪತ್ತು ಹಾಕಿದ ಅನ್ನ ಅವತ್ತಿನ ಜಪಕ್ಕೆ, ಪಾರಾಯಣಕ್ಕೆ, ಪೂಜೆಗೆ ಅನುಕೂಲ ಆದ್ರೆ ಜನ್ಮ ಜನ್ಮಕ್ಕೆ ಮರಿಬಾರದು. ಅವನನ್ನ ಮರಿಬಾರದು. ಸ್ವಾಮಿ ನಮಗೆ ತೋರಿಸುವ ಪಾಠ. ದೇವರಿಗೆ ನಮ್ಮಿಂದೇನು ಆಗ್ಬೇಕಾದಿಲ್ಲ, ಅವನೇನ್ ಮಾಡ್ತಾನೆ? ಕೃತಜ್ಞತೆ. ನನಗೆ ನೀರು ಕೊಟ್ಟಿದ್ಯಾ, ಇನ್ನು ನಾನು ಕಷ್ಟ ಬಂದಾಗ ಕೈ ಹಿಡಿದು ಕಾಪಾಡ್ತೇನೆ ನಾನು. ದೇವ್ರು ನರಸಿಂಹ ರೂಪದಲ್ಲಿ ಕೊಟ್ಟಿದ್ದು ವರ. ಕೃಷ್ಣ ರೂಪ ಆಯ್ತು, ನರಸಿಂಹ ಆಯ್ತು, ವಾಮನ ಆಯ್ತು, ಪರಶುರಾಮ ಆಯ್ತು, ರಾಮ ಆಯ್ತು, ವೇದವ್ಯಾಸ ಆಯ್ತು. ಕೃಷ್ಣ ರೂಪದಲ್ಲಿ ಬಂದಾಗ ದೇವ್ರ ಏನ್ ಮಾಡ್ದ? ಬಾಣಾಸುರನ ತಲೆಯನ್ನ ಕತ್ತರಿಸದೆ ಕೈಗಳನ್ನ ಕತ್ತರಿಸಿ ಉದ್ಧಾರ ಮಾಡಿದ. ಸ್ವಾಮಿ ನಮಗೆ ಮಾಡುವಂತಹ ಪಾಠ. ಒಂದು ಲೋಟ ನೀರು ಕೊಟ್ಟವರ ಋಣ ನಮಗೆ ತೀರಿಸ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀನಿ. ಊಟಕ್ಕೆ ಕೂತಾಗ ಏನ್ ಮಾಡ್ಬೇಕು? ಉಪ್ಪಿಗೆ ನೀರು ಹಾಕದೆ ದಯಮಾಡಿ ಹೇಳಬೇಡಿ. ನಾವು ನೆಲದ ಮೇಲೆ ಕೂತ್ಕೊಂಡು ಊಟನೇ ಮಾಡಲ್ಲ, ಕೈಯಲ್ಲಿ ಹಾಕೊಂಡು ತಿನ್ಕೊಂಡು ಅಂದವರಿಗೆ ನಾನೇನು ಹೇಳಕ್ ಆಗಲ್ಲ. ಅನ್ನವನ್ನ ಅನ್ನ ಅಂತ ನೋಡದೆ, ಅನ್ನವನ್ನ ದೇವರ ಪ್ರಸಾದ ಅಂತ ನೋಡದೆ, ಅದ್ ಯಾವ್ದು ಹೋಟೆಲ್ ಫುಡ್ಡು ಅಂತ ನಾಯಿಗಳ ತರ ಕೈಯಲ್ಲಿ ಇಟ್ಕೊಂಡು ಪ್ರಸಾದದ ರೂಪದಲ್ಲ ಅಲ್ಲದೆ ತಿನ್ನುವಂತಹ ವ್ಯಕ್ತಿಗಳ ಬಗ್ಗೆ ನಂದೇನು ಕಾಮೆಂಟ್ಸ್ ಇಲ್ಲ. ಊಟಕ್ಕೆ ಕೂತು ಪರಿಷೇಕ ಮಾಡಿ ಊಟ ಮಾಡುವಂತಹ ವ್ಯಕ್ತಿಗಳಿಗೆ, ಎಲೆಯಲ್ಲಿ ಚಿತ್ರಾಹುತಿ ಇಟ್ಟು ಊಟ ಮಾಡುವಂತಹ ವ್ಯಕ್ತಿಗಳಿಗೆ ಉಪ್ಪಿಗೆ ನೀರು ಹಾಕಿ ಹೇಳ್ಬೇಕು. ಹೇಳಲಿಲ್ಲ ಅಂದ್ರೆ ನಮಗೂ ಅವರಿಗೂ ಋಣ ಏರ್ಪಡುತ್ತೆ. ಆ ಋಣವನ್ನ ಪರಿಹಾರ ಮಾಡ್ಕೊಳ್ಲಿಕ್ಕಾಗ ಅವರ ಮನೆಯಲ್ಲಿ ನಾವು, ನಮ್ಮ ಮನೆಯಲ್ಲಿ ಅವರು ಮತ್ತೆ ಹುಟ್ಟು ಬರ್ಬೇಕಾಗತ್ತೆ. ತುಂಬಾ ಡೇಂಜರಸ್ ಅದು. ಅದಕ್ಕೆ ನಾವು ಊಟಕ್ಕೆ ಹೋಗಲ್ಲ ಅಂತಾರೆ. ಹಾಗೂ ಊಟಕ್ಕೆ ಅಧಿಕ ಮಾಸ ಮಹಾತ್ಮದಲ್ಲಿ ಒಂದು ಕಥೆ ಬರುತ್ತೆ. ಅವ್ನು ನಾನೆಲ್ಲ ಊಟಕ್ಕೆ ಹೋಗಲ್ಲ, ನನಗೆ ಊಟ ಕಡಿಮೆ ಇದೆಯಾ, ನಾನ್ ದರಿದ್ರ, ಅವ್ರ 10 ರೂಪಾಯಿ ದಕ್ಷಿಣೆ ಕೊಡ್ತಾನೆ, ನಾಚಿಕೆ ಆಗತ್ರಿ. ನನಗೆ ಪೆನ್ಷನ್ನೇ 1 ಲಕ್ಷ ಬರುತ್ತೆ, ಅವ್ರ ಊಟಕ್ಕೆ ಕೂತ 10 ರೂಪಾಯಿ ದಕ್ಷಿಣೆ ಕೊಡ್ತಾರೆ, ನನಗೆ ಅವಮಾನ ಆಗುತ್ತೆ. ದಕ್ಷಿಣೆ ಕೊಟ್ರೆ ಬೇಡ ಅಂತಾರೆ, ನಂಗೆ ಅವಮಾನ ಆಯ್ತು. ನೀವು ತಗೊಳ್ದಕ್ಕೆ ನಾನು ಹೇಳ್ತಾ ಇಲ್ಲ, ಮೊನ್ನೆ ನೀವು ಬೇಡ ಅದನ್ನ ನಾನು ಹೇಳ್ತಾ ಇಲ್ಲ, ಆಯ್ತಾ? ಬೇಡ ಅಂತಾರೆ. ಎಲ್ಲಿಗಾದ್ರೂ ಊಟಕ್ಕೆ ಹೋದ್ರೆ ಅಲ್ಲಿ ಊಟ ನಮಗೆ, ನಮ್ಮ ಮನೆಯಲ್ಲೇ ಪಂಚಭಕ್ಷ ಪರಮಾನ್ನ ಮಾಡ್ಕೊಂಡು ನಮಗೇನು ಊಟ, ಆರಾಧನೆ ಯಾರು ಹೋಗ್ತಾರೆ ಊಟಕ್ಕೆ? ನಾನೆಲ್ಲೂ ಊಟಕ್ಕೆ ಹೋಗಲ್ಲ, ನಾನ್ ನಮ್ಮದಲ್ಲೇ ಮಾಡ್ತೀನಿ ಅಂತ ಯಾರಂತಾರೆ ಅವ್ರು ಏನಾಗ್ತಾರಂತೆ ಗೊತ್ತಾ? ಇಲಿಗಳಾಗಿ ಹುಡ್ತಾರಂತೆ. ಇದರಲ್ಲಿ ಬರುವಂತಹ ಮಾತು, ಎಲ್ಲಿ ಅಧಿಕ ಮಾಸ ಇಲಿಗಳು ಇಲಿಯಾಗಿ ಹುಡ್ತಾರೆ, ಊಟನೇ ಸಿಗಲ್ಲ. ಯಾಕೆ? ನೀನು ಒದ್ದಾಡ್ದೇ ಅಲ್ವಾ ನೀನು? ಎಲ್ಲಿ ಜ್ಞಾನಿಗಳ ಸಂಪರ್ಕ ಆಗತ್ತೆ, ದೇವರಿಗೆ ನೈವೇದ್ಯ ಎಲ್ಲ ಆಗತ್ತೆ, ಇಲ್ಲಿ ಹರಿವಂಶ, ಮಹಾಭಾರತ, ಭಾಗವತ ಆದಿ ಪ್ರವಚನಗಳೆಲ್ಲ ಆಗತ್ತೆ, ಅನ್ನದಾನ ಆದ್ರೆ ನಾನು ಬರ್ತೀನಿ ಊಟಕ್ಕೆ.
ನಾನು ಊಟಕ್ಕೆ ಬರ್ತೀನ್ರಿ ಅಂತ ಹೇಳಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ದೇವರಿಗೆ ನೈವೇದ್ಯ ಮಾಡಿದ ಸಂಕಲ್ಪ ಕೃಷ್ಣಾರ್ಪಣೆ ಮಾಡುವ ಏನಂತಾರೆ, ಇಂತಹ ಪ್ರವಚನದ ಸಂಪೂರ್ಣ ಫಲಪ್ರಾಪ್ತಿಗಾಗಿ ಅನ್ನದಾನ ಮಾಡ್ತಾ ಇದ್ದಾರೆ ಅಂತ. ಕೃಷ್ಣಾರ್ಪಣ ಅಂದಾಗ ಅನ್ನ ತಿಂದ್ರೆ ಜನ್ಮಾಂತರದಲ್ಲಿ ಹೇಳುವಂತಹ ಭಾಗ್ಯವನ್ನ ಕೊಡ್ತಾನೆ, ಪರಿಶುದ್ಧರನ್ನಾಗಿ ಮಾಡ್ತಾನೆ ದೇವರು. ಆದ್ದರಿಂದ ಜಾಗೃತರಾಗಿ ಇದ್ದು ಒಳ್ಳೆಯ ಸಾತ್ವಿಕ ಋಣ ನಮಗೆ ಉದ್ಧಾರ ಆಗ್ಲಿ ಅಂತ ನೋಡ್ತಾ ಬರಬೇಕು. ದೇವರಿಗೆ ಸಮರ್ಪಣೆಯನ್ನ ಮಾಡಿದ್ದು ಯಾವತ್ತೂ ವೇಸ್ಟ್ ಅಲ್ಲ. ನ ದೇವತೋಷಣಂ ಕೆಲವರಿಗೆ ಈ ಜನ್ಮದಲ್ಲಿ ಫಲ, ಮತ್ತೆ ಕೆಲವರಿಗೆ ಜನ್ಮಾಂತರದಲ್ಲಿ ಫಲ. ನಾವು ಅನ್ಕೊಂಡ್ಬಿಡ್ತೇವೆ ಈ ಜನ್ಮನೇ ಫಸ್ಟ್ ಅಂಡ್ ಲಾಸ್ಟ್ ಅಂತ. ಯಾರೋ ಯಾವುದೋ ಜನ್ಮದಲ್ಲಿ ಮಾಡಿದ ಒಂದು ವಿಶೇಷ ಈ ಜನ್ಮದಲ್ಲಿ ಬರುತ್ತವರಿಗೆ ಅಲ್ವಾ, ಕಂಟಿನ್ಯೂಟಿ ಆಗ್ತಾ ಇರುತ್ತೆ. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ, ನಾವು ಮಾಡ್ಬೇಕಾದ್ ಒಳ್ಳೆ ಕೆಲಸ. ಮಾಡಿದ ಎಲ್ಲವನ್ನ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ಒಳ್ಳೆ ಬಟ್ಟೆ ಹಾಕೊಂಡ್ರೆ 100 ಜನಕ್ಕಿಲ್ಲ ಸ್ವಾಮಿ ನನಗಿದೆ ನಿನ್ನ ಪ್ರಸಾದ. ಒಳ್ಳೆ ಊಟ ಮಾಡಿದ್ರೆ 100 ಜನಕ್ಕಿಲ್ಲ ನನಗಿದೆ ನಿನ್ನ ಪ್ರಸಾದ. ಹಣ ಸಂಪಾದನೆ ಆಗ್ತಾ ಇದ್ರೆ 100 ಜನಕ್ಕಿಲ್ಲ ನನಗಿದೆ ನಿನ್ನ ಪ್ರಸಾದ. ಮನೆ ಇದೆ ನಿನ್ನ ಪ್ರಸಾದ. ಆಭರಣ ಹಾಕೊಳ್ತೀನಿ ನಿನ್ನ ಪ್ರಸಾದ. ಒಳ್ಳೆ ಮಾತಾಡ್ತಾರೆ ಜನ ನಿನ್ನ ಪ್ರಸಾದ. ಕೆಲವರು ಮುಖ ನೋಡ್ಬಿಟ್ರೆ ಮಾತಾಡ್ಬೇಕು ಅಂತಾನೆ ಮನ್ಸಾಗಲ್ಲ, ಅವರೇ ಗುಂಪಿಗೆ ಸೇರಲ್ಲ, ಊಟಕ್ಕೆ ಬರಲ್ಲ, ಗುಂಪಿಗೆ ಸೇರಲ್ಲ, ಮಾತಾಡಲ್ಲ. ನಮ್ಮನ್ನ ಹಾಗಿಟ್ಟಿಲ್ಲ, ಅದು ನಿನ್ನ ಪ್ರಸಾದ ಸ್ವಾಮಿ. ಜನ್ಮ ಜನ್ಮಕ್ಕೂ ಇದನ್ನ ಕೊಡು, ಸಾತ್ವಿಕರ ಸಂಪರ್ಕವನ್ನ ಕೊಡು. ಸಂಘವಾಗಲಿ ಅದು ಸಂಪರ್ಕ ಲಿಂಗದೇಹದ ಭಂಗಕ್ಕದು ಕಾರಣ ಆಗುತ್ತೆ. ಆದ್ದರಿಂದ ಎಲ್ಲವನ್ನು ಕೃಷ್ಣಾರ್ಪಣ ಅಂತ ಮಾಡಿಬಿಟ್ರೆ ದೇವರು ನಮ್ಮನ್ನ ನಾನಿದ್ದೇನೆ ಅಂತ ಕೈ ಹಿಡಿದು ಕಾಪಾಡ್ತಾನೆ. ಬಾಣಾಸುರನ ಪ್ರಸಂಗ ಸ್ಪಷ್ಟವಾದಂತಹ ದೃಷ್ಟಾಂತ. ಹೀಗಿರುವಾಗ ಬಾಣಾಸುರನ ವಧೆಯನ್ನ ಮಾಡಿ ಮೊಮ್ಮಗನ ಸೊಸೆ, ಮೊಮ್ಮಗಳು ಇಬ್ಬರನ್ನ ಕರ್ಕೊಂಡು ಬಂದ ಕೃಷ್ಣ. ಕರ್ಕೊಂಡು ಬಂದಾಗ ರುಕ್ಮಿಣಿ ದೇವಿ ಪೂರ್ವಾಪರ ಆಗಿದೆ. ಪ್ರದ್ಯುಮ್ನನ ಅವತಾರಕ್ಕೆ ಕಾರಣವಾದ ಆಸೆಯಿಂದ ರುಕ್ಮಿಣಿ ಕೇಳಿದಾಗ, ನಾನು ಹೋಗ್ತೇನಮ್ಮ, ಕೈಲಾಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೇನೆ, ನಾನು ತಪಸ್ಸು ಮಾಡ್ಬೇಕು ಅಂತ ಕೈಲಾಸಕ್ಕೆ ಹೋಗ್ತೀನಿ ಅಂತ. ಕೈಲಾಸಕ್ಕೆ ಹೋಗ್ಬೇಕು ಅಂದಾಗ ಇಲ್ಲಿ ದ್ವಾರಕೆಯನ್ನು ಮೇಂಟೈನ್ ಮಾಡ್ಬೇಕಲ್ಲ. ಮೀಟಿಂಗ್ ಮಾಡಿದ ಕೃಷ್ಣ, ಎಲ್ಲರನ್ನ ಸಂಹಾರ ಮಾಡಿಬಿಟ್ಟಿದ್ದೇನೆ, ಇನ್ನೊಬ್ಬ ಉಳ್ಕೊಂಡಿದ್ದಾನೆ, ಪುಂಡ್ರಕ ವಾಸುದೇವ ಒಬ್ಬ ಇದ್ದಾನೆ. ನಾನು ವಾಪಸ್ಸು ಬರೋ ತನಕ ದ್ವಾರಕೆಯನ್ನ ಸ್ವಲ್ಪ ಕಾಪಾಡಿಸ್ತಾ ಇರಿ. ಅವಾಗ ಸಾತ್ವಿಕಿ ಕೇಳ್ತಾನೆ, ಕಾಪಾಡೋದು ಹೇಗೆ ಕೃಷ್ಣ ಅಂತ. ಒಂದು ಡೋರ್ ಬರ್ಬೇಕು, ಒಂದು ಡೋರಲ್ಲಿ ಹೋಗ್ಬೇಕು, ಒಂದೇ ಡೋರ್. ಬರಕ್ಕೂ ಹೋದೆ ಹೋಗ್ಲಿಕ್ಕೂ ಹೋದೆ. ಮತ್ ಯಾರನ್ನ ಒಳಗೆ ಬಿಡ್ಬೇಕು, ನಾವು ದ್ರವ್ಯ ಯಾರಲ್ಲಿ ಚಕ್ರಶಂಕ ಮುದ್ರೆ ಕಾಣೋದಿಲ್ಲ ಅವ್ರನ್ನ ಒಳಗೆ ಬಿಡ್ಲೇ. ರಾಕ್ಷಸರು ಹಾಕೊಳ್ಳೋದಿಲ್ಲ. ಸಪ್ತ ಮುದ್ರೇನು ಜೊತೆಯಲ್ಲಿ ಆರ್ದ್ರ ಮುದ್ರೆ. ನಾವು ದ್ರವ್ಯ ಪ್ರವೇಶವ್ಯ. ಮುದ್ರೆ ಯಾರು ಹಾಕೊಂಡಿಲ್ಲ, ಗೋಪಿ ಚಂದನವನ್ನ ಯಾರು ಧಾರಣೆ ಮಾಡಿಲ್ಲ, ಅವ್ರನ್ನ ದ್ವಾರಕೆಯ ಒಳಗೆ ಬಿಡಬೇಡಿ. ಅದೊಂದು ನೀವ್ ಇಟ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ದ್ವಾರಕೆಗೆ ಅಂತ ಹೇಳಿ ಉದ್ಧವನಿಗೆ ಸಾತ್ವಿಕಿಗೆಲ್ಲ ಆದೇಶ ಮಾಡಿ ಕೃಷ್ಣ ಗರುಡ ದೇವರ ಮೇಲೆ ಕೂತ್ಕೊಂಡು ಡೈರೆಕ್ಟ್ ಆಗಿ ಬದರಿಗೆ ಹೊರಟೋದ. ಫಸ್ಟ್ ಕೈಲಾಸಕ್ಕೆ ಹೋಗ್ಲಿಲ್ವಂತೆ, ಬದರಿಗೆ ಹೋದ. ಅಲಕನಂದ ನದಿಯಲ್ಲಿ ಸ್ನಾನ ಮಾಡಿದ. ಅಲ್ಲಿಂದ ಋಷಿ ಮುನಿಗಳೆಲ್ಲ ಕೃಷ್ಣನಿಗೆ ಸ್ವಾಗತ ಮಾಡ್ತಾರೆ. ಅಲ್ಲಿ ತಪಸ್ಸು ಮಾಡ್ತೇನೆ, ಧ್ಯಾನ ಮಾಡ್ತೀನಿ ಅಂತ ಕೃಷ್ಣ ಕೂತ್ಕೊಂಡವನೇ ಒಂದು ಗುಹೆ ಒಳಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಧ್ಯಾನ ಮಾಡ್ತಾ ಸಡನ್ ಆಗಿ ನಾಯಿ ಬೊಗಳುವ ಶಬ್ದ, ಅದು ಬದರಿಯಲ್ಲಿ ನಾಯಿ ಬೊಗಳುವ ಶಬ್ದ ಕೇಳಿಸ್. ಕೃಷ್ಣ ಕೃಷ್ಣ ವಾಸುದೇವ ಶಬ್ದ ಕೇಳಿಸ್. ಏನ್ ವಿಚಿತ್ರವಾಗಿದೆಯಲ್ಲ ಇದು, ನಾಯಿಗಳ ಶಬ್ದ ಕೇಳ್ತಾ ಇದೆ, ನನ್ನ ಸ್ತೋತ್ರ ಕೇಳ್ತಾ ಇದೆ ಅಂತ ಕಣ್ಬಿಟ್ಟು ನೋಡ್ತಾನೆ. 2 ಪಿಶಾಚಿಗಳು ಬಂದು ನಿಂತಿದೆ. ಮನುಷ್ಯರ ಕರುಳುಗಳನ್ನ ಹಾಕೊಂಡಿದೆ, ರಕ್ತ ಕುಡಿತಾ ಇದೆ, ಮಾಂಸ ತಿಂತಾ ಇದೆ. ಏನು ವಿಚಿತ್ರವಾಗಿದೆಯಲ್ಲ, ಯಾರು ನೀವು, ಏನ್ ಕಥೆ ಅಂತೆಲ್ಲ ಕೇಳಿದಾಗ ಪಿಶಾಚಿ ಹೇಳ್ತು, ನನ್ನ ಹೆಸರು ಘಂಟಾಕರ್ಣ ಅಂತ. ನಾನು ವಿಷ್ಣು ದ್ವೇಷ ಮಾಡ್ತಾ ಇದ್ದೆ. ಯಾವ ಲೆವೆಲ್ಗೆ ವಿಷ್ಣು ದ್ವೇಷ ಮಾಡ್ತಾ ಇದ್ದೆ ಅಂದ್ರೆ ಅವನ ಹೆಸರೇ ಕಿವಿಗೆ ಬೀಳಬಾರ್ದು ಅಂತ ಕಿವಿ ಗಂಟೆ ಕಟ್ಕೊಂಡ್ಬಿಟ್ಟಿದ್ದ ನಾನು. ಗಂಟೆ ಅಲ್ಲ, ಇವತ್ತು ನಮಗಷ್ಟೇ ದೇವಸ್ಥಾನಕ್ಕೆ ಹೋದ್ರು ಕಿವಿಲಿರುತ್ತೆ. ಏನದು ದೇವಸ್ಥಾನಕ್ಕೆ ಹೋಗ್ಲಿ, ಅದೇ ಪ್ರವಚನಕ್ಕಂತೂ ಬರೋದೇ ಇಲ್ಲ ಬಿಡ್ರಿ, ಅದು ಬೇರೆ ಮಾತು. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರು, ಬಸ್ಸಲ್ಲಿ ಹೋಗ್ಬೇಕಾದ್ರು, ಅದು 24 ಗಂಟೆ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರು ಗೊತ್ತಾಗಲ್ಲ ನನಗೆ. ನನಗೆ ಗುದ್ದು ಬಿಡ್ತಾ ಬಸ್ಸು ಅಂದ್ರೂ ಗೊತ್ತಾಗಲ್ಲ.
ಕಿವಿಗೆ ಹಾಕೊಂಡು ಒಡಾ ಅಂತಾರ ಇವ್ರಂತಾರ ಗಂಟಾಕರಣ ಪಿಶಾಚಿಗಳು ಎಲ್ಲ 24 ಗಂಟೆ ಯಾವ ಲೆವೆಲ್ಲಿಗೆ ನಮ್ದು ಆಗೋಗಿದೆ ಅಂತಂದ್ರೆ ಈ ಕಿವಿ 60, 70 ವರ್ಷ ಅಂದ್ರೆ ಕಿವಿ ಕೇಳೋದೇ ಇಲ್ಲ. ಈಗ ಪಕ್ಕದಲ್ಲಿ ಕೂತ್ಕೊಂಡು ಕಿವಿಲೇ ಕಿರ್ಚಿದ್ರು ಕೂಡ ಕಿವಿ ಆ ಲೆವೆಲ್ಗೆ ಒಂದು ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಆ ಗಂಟಾಕರಣ ಈಗ ಅನ್ನೋದು ನಾರಾಯಣ ಗಂಟೆ ಶಬ್ದ ಬರುತ್ತಲ್ಲ ಕೇಳಬಾರ್ದು. ಶಿವನ ಹತ್ರ ಹೋಗ್ತಾನೆ, ಶಿವನ್ ಕೇಳ್ತಾನೆ ಏನ್ ಬೇಕು ಗಂಟಾಕರಣ, ಮೋಕ್ಷ ಬೇಕು. ನೋ ಚಾನ್ಸ್. ಮೋಕ್ಷ ಕೊಡುವಂತ ದೇವತೆ ನಾರಾಯಣ. ಏನ್ ಮಾಡ್ಲಿ, ಇಲ್ಲಿ ತನಕ ಅವನು ಪೂಜನೆ ಮಾಡಿಲ್ಲ, ನಾನು ಏನ್ ಮಾಡ್ಲಿ ಅಂತ ಡೈರೆಕ್ಟ್ ಆಗಿ ಬದಲಿಗೆ ಹೋಗು, ಅಲಕನಂದ ಸ್ನಾನ ಮಾಡು, ನಾರಾಯಣ ದೇವರಿದ್ದಾರೆ ಅವರ ಪೂಜೆ ಮಾಡು, ಅನುಗ್ರಹ ಸಂಪಾದನೆ ಮಾಡು, ಮೋಕ್ಷಕ್ಕೆ ಹೋಗ್ತೀಯ. ಅದಕ್ಕಿಂತ ಇನ್ನೂ ಒಳ್ಳೇದೇನು ಅಂದ್ರೆ ನಾರಾಯಣನೇ ದ್ವಾರಕೆಯಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ, ಅವನ ದರ್ಶನ ಮಾಡು, ಮೋಕ್ಷಕ್ಕೆ ಹೋಗ್ತೀಯ ನೀನು ಅಂತಂದಾಗ ಗಂಟಾಕರಣ ಪಿಶಾಚಿಗಳು ಬದ್ರಿ ಯಾತ್ರೆಗೆ ಬಂದು ಅಲ್ಲಿ ಇವನಿದಾನಲ್ಲ, ನೀನ್ ಯಾರಯ್ಯ ಇಲ್ಲಿ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ಯಾ ಅಂದಾಗ, ನಾನೇ ಅಪ್ಪ ಯದುಕುಲದಲ್ಲಿ ಹುಟ್ಟಿದವನು ಕೃಷ್ಣ ಅಂತಂದಾಗ ಆ ಪಿಶಾಚಿಗಳೆಲ್ಲ ನಮಸ್ಕಾರ ಮಾಡಿ ಆಗತಾನೆ ಒಬ್ಬ ಬ್ರಾಹ್ಮಣ ದೇಹತ್ಯಾಗ ಮಾಡಿದ್ದಂತೆ. ಎಲ್ಲಿ? ಬದರಿಯಲ್ಲಿ. ಅವನ ದೇಹವನ್ನ ಕಟ್ಟು ಮಾಡಿ ಆ ಮಾಂಸವನ್ನ ರಕ್ತವನ್ನ ಕೃಷ್ಣನ್ ನೈವೇದ್ಯ ಮಾಡ್ತಾರೆ ಆ ಪಿಶಾಚಿಗಳು. ನಿನಗೆ ತೊಂದ್ರೆ ಇಲ್ಲ ಅಂದ್ರೆ ನೈವೇದ್ಯ ಮಾಡ್ತೀನಿ ಅಂತ. ಯಾಕ್ರೋ ಈ ತರ ಮಾಡ್ತೀರಾ? ಬ್ರಾಹ್ಮಣನನ್ನ ಹೊಡೆಯೋದೇ ತಪ್ಪು, ಬ್ರಾಹ್ಮಣ ದೇಹವನ್ನು ಕತ್ತರಿಸಬಾರ್ದಪ್ಪ. ಪಿಶಾಚ ಜನ್ಮ ನಿಮ್ಗೆ ದೂರ ಆಗ್ಲಿ, ನಿಮ್ಮ ಅನ್ನಕ್ಕೆ ಯೋಗ್ಯವಾದ ಅನ್ನವನ್ನು ನೈವೇದ್ಯ ಮಾಡಿದ್ದೀರಿ, ಸುಪ್ರೀತನಾಗಿದ್ದೇನೆ ಅಂತ ಕೃಷ್ಣ ಮುಟ್ಟಿಬಿಟ್ಟ ಗಂಟಾಕರಣ ಪಿಶಾಚಿ ಉದ್ಧತನಾದ ಮೇಲೆ ಸ್ವಾಮಿ ಅವನನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಬದರಿಕಾಶ್ರಮದಲ್ಲಿ ಕ್ಷೇತ್ರಪಾಲ ಯಾರು? ಗಂಟಾಕರ್ಣನೆ. ಇವತ್ತು ನಾವು ಬದರಿಗೆ ಹೋದ್ರೆ ಗಂಟಾಕರ್ಣ ಪಿಶಾಚಿಯ ಭೂತದ ಗುಡಿ ಇದೆ ಅಲ್ಲಿ. ಆ ಗಂಟಾಕರ್ಣ ನಮಗೇನ್ ಪಾಠ ಮಾಡ್ತಿದ್ದಾನೆ? ಯಾವತ್ತಿಗೂ ಕೂಡ ದೇವರ ದ್ವೇಷವನ್ನು ಮಾಡಬಾರ್ದು ಒಂದು ಪಾಠ. ಅಲ್ಲಿಂದ ಗರುಡ ದೇವರ ಮೇಲೆ ಕೂತುಕೊಂಡು ಸ್ವಾಮಿ ಕೈಲಾಸಕ್ಕೆ ಹೋಗ್ತಾನೆ. 12 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, 12 ವರ್ಷ ಕೃಷ್ಣನ್ ಟೈಮ್ ಇಲ್ಲ, ಅದಕ್ಕೆ ಒಂದೇ ದಿನ ತಪಸ್ಸು ಮಾಡಿದ್ರೆ 12 ವರ್ಷಗಳ ತಪಸ್ಸು ಮಾಡಿದ ಪುಣ್ಯ ಬರಬೇಕು. ನಮಗದೆಲ್ಲ ಆಗಲ್ಲ. ಅದಕ್ಕೆ ನಮಗೋಸ್ಕರ ಭಗವಂತ ಅಧಿಕ ಮಾಸ ಅಂತ ಒಂದು ಮಾಸವನ್ನ ಕೊಟ್ಟಿದ್ದಾನೆ. ಅಧಿಕ ಮಾಸದಲ್ಲಿ ಬೆಳಗ್ಗೆ ಸಂಕಲ್ಪ ಮಾಡಿ ನಮ್ಮ ಮನೆ ಬಾತ್ರೂಮ್ ಅಲ್ಲೇ ಬಿಸಿ ನೀರಲ್ಲೇ ಬಕೆಟ್ ಅಲ್ಲೇ ಸ್ನಾನ ಮಾಡಿದ್ರೆ ಏನು ಪುಣ್ಯ ಬರುತ್ತೆ ಗೊತ್ತಾ? ಬೆಳಿಗ್ಗೆ 12,000 ಸಲ ಗಂಗಾ ಸ್ನಾನ ಮಾಡಿದ್ರಿಂದ ಏನು ಪುಣ್ಯ ಬರುತ್ತೆ? ಸಿಂಹಸ್ಥ ರವಿಯಲ್ಲಿ, ರವಿ ಗುರು ಸಿಂಹಸ್ಥ ಆದಾಗ ಗೋದಾವರಿ ಸ್ನಾನ ಮಾಡೋದ್ರಿಂದ ಏನು ಪುಣ್ಯ ಬರುತ್ತೆ? ಅಧಿಕ ಮಾಸದಲ್ಲಿ 1 ದಿನ ಬೆಳಗ್ಗೆ ಸಂಕಲ್ಪ ಪೂರ್ವಕ ಸ್ನಾನದಿಂದ ಆ ಪುಣ್ಯ ಬರುತ್ತೆ ಅಂತ. ಇದಕ್ಕೆ ದಾನ ಇಲ್ಲ, ಧರ್ಮ ಇಲ್ಲ, ಖರ್ಚಿಲ್ಲ, ಏನಿಲ್ಲ. 12,000 ಗಂಗಾ ಸ್ನಾನ ನಮಗ್ ಚಾನ್ಸೇ ಇಲ್ಲ ಲೈಫಲ್ಲಿ ಬೆಳಗ್ಗೆ, ಅಲ್ವಾ? ಆಗುತ್ತಾ? ಕಲ್ಪನೆ ಇಲ್ಲ. ಅಧಿಕ ಮಾಸದಲ್ಲಿ 1 ಸಲ ಸ್ನಾನ ಮಾಡಿಬಿಟ್ರೆ ಬೆಳಗ್ಗೆ ಅಷ್ಟು ಪುಣ್ಯ. ದೇವರು ಯಾವ್ದಾಗಲ್ಲ ಅದನ್ನ ಹೇಳಿಲ್ಲ, ನಮಗಾಗಲ್ಲ ಅಂತ ಕೂತಿದೀವಿ ಅಷ್ಟೇ. ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು, ಅವ್ರವ್ರ ಯೋಗ್ಯತೆ. ಬೃಹಸ್ಪತ್ಯಾಚಾರ್ಯರಿಗೆ ಹೇಳ್ದ, ನೋಡು ನೀನು ಒಂದೇ ದಿನದಲ್ಲಿ 12 ರಾಶಿಯನ್ನು ತಿರುಗಿಬಿಡ್ಬೇಕು. ಸೂರ್ಯ 1 ರಾಶಿಯನ್ನ 1 ತಿಂಗಳು, ನಮ್ಮ ಚಂದ್ರ ಇನ್ನೂ ಫಾಸ್ಟ್. ಆದ್ದರಿಂದ 1 ರಾಶಿಯಲ್ಲಿ 1 ವರ್ಷ ಇರುವಂತಹ ಗ್ರಹ ಯಾವುದು? ಬೃಹಸ್ಪತಿ. ಆದ್ದರಿಂದ 1 ವರ್ಷ ಇರ್ತಾನೆ. ನೀನು 1 ವರ್ಷ ಇಡೀ 12 ರಾಶಿಯನ್ನು ತಿರುಗಿಬಿಡು ನೀನು ಅಂತ ಆದೇಶ ಮಾಡ್ದ. ತಿರುಗಿದ, ದೇವರ ತಪಸ್ಸು ಮುಗಿಸ್ದ. ಪುಣ್ಯ ಏನು ಕೊಟ್ಟ ಗೊತ್ತಾ? ಅವತ್ತವತ್ತು ಅವರವರ ಮನೆಯಲ್ಲಿ ಏನೇ ಸತ್ಕರ್ಮಗಳನ್ನ ಮಾಡಿದ್ದಾರೋ ಅವ್ರಿಗೆಲ್ಲ 12 ವರ್ಷ ಮಾಡಿದ ಪುಣ್ಯ ಕೊಟ್ಬಿಟ್ಟ ದೇವರು. ದೇವರು ಮಾಡಿದ್ದು ಒಂದು ಎಷ್ಟು ದೊಡ್ಡ ಫಲವನ್ನ ಕೊಡುತ್ತೆ ಗೊತ್ತಾ? ಆದ್ರಿಂದ ಅಧಿಕ ಮಾಸ ಇವತ್ತಿಂದ ಆರಂಭ ಆಗ್ತಾ ಇದೆ. ದಯಮಾಡಿ ಸಾಧನ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳಬೇಡಿ. ಮತ್ತೆ ಬರೋದಿಲ್ಲ. 3 ವರ್ಷಕ್ಕೊಂದ್ಸಲ ಬರುವಂತಹ ಮಾಸ ಇದು. 33 ತಿಂಗಳಿಗೆ ಒಂದ್ಸಲ ಬರುತ್ತೆ. ವ್ಯರ್ಥ ಮಾಡಬೇಡಿ.
ಅವ್ರು ಬಂಗಾರ ದಾನ ಅಂತಾರೆ, ಬೆಳ್ಳಿ ದಾನ ಅಂತಾರೆ, ಏನಿಲ್ಲ. ನಮ್ಮ ಶಕ್ತಿ, ನಮ್ ಶಕ್ತಿ ಏನು? ದೇವರ ಮುಂದೆ 2 ತುಪ್ಪದ ದೀಪ, 2 ಎಳ್ಳೆಣ್ಣೆಯ ದೀಪ ಹಚ್ಚಿ ಸ್ವಾಮಿ ನಾರಾಯಣ ಅಂತ ನಮಸ್ಕಾರ ಮಾಡಿಬಿಟ್ರೆ ಸಾಕು. ಎಷ್ಟು ಸುಪ್ರೀತನಾಗ್ತಾನೋ ದೇವರು ನಮ್ಗದು ಗೊತ್ತಿಲ್ಲ. ಕೈಕಾಲು ಗಟ್ಟಿ ಇದ್ರೆ ಪ್ರದಕ್ಷಿಣೆ, ಇನ್ನೂ ಸಾಮರ್ಥ್ಯ ಇದ್ರೆ ನಮಸ್ಕಾರ, ಇನ್ನೂ ಸಾಮರ್ಥ್ಯ ಇದ್ರೆ ಪಾರಾಯಣ, ಇನ್ನೂ ಸಾಮರ್ಥ್ಯ ಇದ್ರೆ 4 ಜನ ಸತ್ಪಾತ್ರರಿಗೆ ದಾನ, ಇನ್ನೂ ಸಾಮರ್ಥ್ಯ ಇದ್ರೆ 4 ಜನ ಸತ್ಪಾತ್ರರಿಗೆ ಊಟ. ಎಷ್ಟು ದೊಡ್ಡ ಫಲ ಕೊಡುತ್ತೆ ಗೊತ್ತಾ? ಎಲ್ಲಕ್ಕಿಂತ ಮುಖ್ಯವಾಗಿ ಅಧಿಕ ಮಾಸದಲ್ಲಿ ಫಲ ಕೊಡುವುದು ಯಾವುದು ಅಂದ್ರೆ ಭಗವಂತನ ಮಹಿಮಾ ಶ್ರವಣ. ಅದಕ್ಕಿಂತ ದೊಡ್ಡ ಫಲ ಇನ್ಯಾವುದು ಕೊಡಲ್ಲ ನೋಡಿ. ನಿಮ್ಮದೊಂದು ಪುಣ್ಯ ವಿಶೇಷ. ಅಧಿಕ ಮಾಸದಲ್ಲ, ನನಗೆ ಆಕ್ಚುಯಲ್ ಆಗಿ ಇವತ್ತಿಂದ ನನಗೆ ಅಧಿಕ ಮಾಸ ಬರುತ್ತೆ ಇಲ್ಲ ಗೊತ್ತಿಲ್ಲ. ನನಗೆ ಚೆನ್ನೈನಲ್ಲಿ ಭಾಗವತ ಪ್ರವಚನ ಒಪ್ಕೊಂಡೇ ಬಿಟ್ಟಿದ್ದೆ. ಇಲ್ಲ ವೈಶಾಖದ ಕೊನೆ ಅಲ್ವಾ, ವೈಶಾಖದ ಕೊನೆ ಅಲ್ವಾ ಇವ್ರದು ಹರಿವಂಶ ಪ್ರವಚನ, ಸರಿ ಇಲ್ಲಿ ಹರಿವಂಶ ಮಂಗಳ ಮುಗಿಸ್ಕೊಂಡು ನಾನು ಚೆನ್ನೈ ಹೊರಟೋಗ್ಬೋದು, 16th ಈವ್ನಿಂಗ್ ಹೊರಟೋಗ್ಬೋದು ಅಂತ. ಆಮೇಲೆ ಅದೇ ನಾನ್ ಸಾಯಂಕಾಲ ಕನ್ಫರ್ಮ್ ಮಾಡ್ತೀನಿ ನಿಮ್ಗೆ ಯಾವ್ದಕ್ಕೂ ಅಂತ ನೋಡಿದ್ರೆ ಅಧಿಕ ಮಾಸದಲ್ಲಿ 4 days ಇದೆ. ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಧಿಕ ಮಾಸದ ಆರಂಭದ 4 ದಿನ ಆದ್ಯ ಸ್ವಯಂ ಭಕ್ತ ಕ್ಷೇತ್ರದಲ್ಲಿ ಭಗವಂತ ಅವಕಾಶ ಕೊಟ್ಟ ಅಂತ ಕಣ್ಣಲ್ಲಿ ನೀರು ಬಂದ್ಬಿಡ್ತಾರೆ ಅವರಿಗೆ. ಚೆನ್ನೈನಲ್ಲಿ ಬರಲ್ಲ ಅಂತ ಹೇಳಲಿಕ್ಕೆ ಆನಂದವಾಗಿ ಬರಲ್ಲ ಅಂದ್ಬಿಟ್ರೆ ಅವ್ರಿಗೆ 4 ದಿನ ಒಳ್ಳೆ ಕಾವೇರಿ ಸ್ನಾನ, ದೇವರ ದರ್ಶನ, ಸನ್ನಿಧಾನದಲ್ಲಿ ಹೇಳದ್ನಲ್ಲ ಕಾವೇರಿ ಹರಿಯುವ ನದಿಯ ಮೇಲಿನ ಗಾಳಿ ನಮ್ಮ ಮೇಲೆ ಬಿದ್ರೆ ಸಾಕು. ಅಧಿಕ ಮಾಸದ 4 ಹರಿವಂಶ ಅನ್ನೋದು ದೇವರಿಗೆ ತುಂಬಾ ಇಷ್ಟವಾದ ಒಂದು ಗ್ರಂಥ, ಒಂದು ಸತ್ಸಂತಾನ ಅಂತ ಒಂದು ಪ್ರಧಾನ ಫಲ, ಅದಕ್ಕಿಂತ ಮುಖ್ಯ ಫಲ ತತ್ವಜ್ಞಾನ. ಅದನ್ನ ಕೊಡುವಂತ ದೊಡ್ಡ ಗ್ರಂಥವನ್ನ ಆರಂಭದಲ್ಲಿ ನನ್ನ ದೇವರ ಸನ್ನಿಧಾನದಲ್ಲಿ ಹೇಳುವಂತ ಅವಕಾಶ ತುಂಬಾ ಸಂತೋಷ ಆಗೋಯ್ತು ಮನಸ್ಸಿಗೆ. ಆದ್ದರಿಂದ ಅಧಿಕ ಮಾಸದ ಸಾಧನೆಯನ್ನ ಅರ್ಥ ಮಾಡ್ಕೊಳ್ಬೇಡ್ರಿ. ಭಗವಂತ ನಮಗೆ ಸಾಧನೆಯನ್ನ ಮಾಡ್ಕೊಳ್ಲಿಕ್ಕೆ ಅವಕಾಶ ಕೊಟ್ಟಾಗಲೇ ಮಾಡ್ಕೊಂಡ್ ಬಿಡ್ಬೇಕು. ನಾಳೆ ನರಿಯಾಗಿ, ನಾಯಿಯಾಗಿ, ಮರವಾಗಿ ಹುಟ್ಟಿದಾಗ ನನಗೆ ಪ್ರದಕ್ಷಿಣೆ ಮಾಡ್ಬೇಕು ಅನ್ನೋ ಆಸೆ ಇದೆ ಅಂತ ಮನಸ್ಸಿರತ್ತೆ, ಮರಕ್ಕೆ ಏನ್ ಪ್ರದಕ್ಷಿಣೆ ಆಗತ್ತೆ? ನಾಯಿಯಾಗಿ ಹುಟ್ಟಿದಾಗ ಹರಿವಂಶ ಆಗ್ತಾ ಇದೆ, ಆರ್ಯನ್ ಮಹಲ್ನಲ್ಲಿ ಭಾಗವತ ಕೇಳ್ಬೇಕು, ನಾಯಿ ಬಂದ್ರೆ ಮುಗಿಸ್ತಾರೆ. ಸಾತ್ವಿಕ ಜೀವವೇ ಅದು, ಪ್ರವಚನ ಕೇಳಕ್ ಆಗುತ್ತಾ? ಅದಕ್ಕೆ ಕೋತಿಗಳಾಗಿ ಬಂದ್ರೆ ಆಗುತ್ತಾ? ಓಡಿಸ್ತಾರೆ. ಮಾನುಷ ಶರೀರವನ್ನ ಭಗವಂತ ಕೊಟ್ಟಾಗ ಸಾಧನೆಗೆ ಉಪಯೋಗ ಮಾಡ್ಕೊಳ್ಬೇಕಾದ್ದು ಕರ್ತವ್ಯ. ಆದ್ದರಿಂದ ಘಟ್ಟಾಕರಣ ಪಿಶಾಚಿ, ಆ ಪ್ರಸಂಗ, ಬದರಿಕಾಶ್ರಮ, ಇದೆಲ್ಲ ನಮಗೆ ಮಾಡುವ ದೊಡ್ಡ ಪಾಠ ಇದೆ. 12 ವರ್ಷಗಳ ಕಾಲ ದೇವರು ಎಲ್ಲ ಸಾಧನೆ ಮಾಡಿಕೊಂಡ ಪುಣ್ಯ ವಿಶೇಷವನ್ನ ಕೊಟ್ಟ. ರುದ್ರದೇವರನ್ನ ಕುರಿತಾಗಿ ತಪಸ್ ಮಾಡಿದಾಗ ಶಿವ ಬಂದ, ಅಲ್ಲಪ್ಪ ಹೇಳಿದ್ರೆ ನಿಮ್ ಮನೆಗೆ ಬಂದ್ಬಿಡ್ತಾ ಇದ್ದೆ ನಾನು, ಇಷ್ಟು ದೂರ ಯಾಕೆ ಬಂದು ತಪಸ್ ಮಾಡಿದೆ ಅನ್ನೋದಕ್ಕೆ ಲೋಕಕ್ಕೆ ಪಾಠ ಮಾಡ್ಬೇಕಪ್ಪ ಅಂದಾಗ ಲೋಕ ದೃಷ್ಟಿ ಅನುಸಾರವಾಗಿ ಅಸುರ ಮೋಹನಾರ್ಥವಾಗಿ ಶಿವನ ಸ್ತೋತ್ರವನ್ನ ಮಾಡ್ತಾನೆ ಕೃಷ್ಣ. ಕಿವಿ ಮುಚ್ಕೊಂಡ್ಬಿಟ್ರಂತೆ, ದೊಡ್ಡವರ ಸ್ತೋತ್ರ ಏನ್ ಮಾಡೋದು ನೀವು ಅಂತ ಕೃಷ್ಣನ ಕಾಲನ್ನ ಗಟ್ಟಿಯಾಗಿ ಹಿಡಿದು ನಮೋ ಕೃಷ್ಣಾಯ ಕೃಷ್ಣಾಯ ವಿಷ್ಣವೇ, ತುಂಬಾ ಸುಂದರವಾಗಿ ಕೃಷ್ಣನ ಕಾಲನ್ನ ಹಿಡಿದು ಸ್ತೋತ್ರ ಮಾಡ್ತಾನೆ. ಶಿವ ನೀನೇ ಶಿವ, ನೀನೇ ಶಂಕರ, ನೀನೇ ಹರ, ನೀನೇ ಭವ ಅಂತ ಎಲ್ಲ ಸರ್ವಶಬ್ದವಾಚ್ಯ ನೀನೇ ಅಂತ. ಅಷ್ಟ್ರ ಮೇಲೂ ನೀನು ಪ್ರದ್ಯುಮ್ನರನ್ನ ಬೇಕು ಅಂತ ಬಂದ್ರೆ ನನ್ನಿಂದ ಸುಟ್ಟು ಹೋದ ಮನ್ಮಥನೇ ನಿನಗೆ ಪ್ರದ್ಯುಮ್ನಾಗಿ ಅವತಾರ ಮಾಡಿ ಬರ್ತಾನೆ, ದಯಮಾಡಿ ನನಗೆ ನಾಚಿಕೆ ಆಗ್ತಾ ಇದೆ, ನೀವು ಹೊರಟೋಗ್ಬಿಡು ಊರಿಗೆ ಅಂತಂದ ಶಿವ. ಅವಾಗ ಎಲ್ಲ ಋಷಿಮುನಿಗಳು ಕೃಷ್ಣ ಶಿವರ ಸನ್ನಿಧಾನದಲ್ಲಿ ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆಯನ್ನ ಮಾಡ್ತಾರೆ. ಆ ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆ ಆದ ಮೇಲೆ ಶಿವನಿಗೆ ಪರಮಾನುಗ್ರಹವನ್ನು ಮಾಡಿದ ನಮ್ಮ ಸ್ವಾಮಿ ಗರುಡ ದೇವರ ಮೇಲೆ ಕೂತು ಧಾರಾವತಿಗೆ ಬರ್ತಾನೆ. ಧಾರಾವತಿಗೆ ಬಂದಾಗ ಪೌಂಡ್ರಕ ವಾಸುದೇವ ಯುದ್ಧಕ್ಕೆ ಬಂದ ಅನ್ನೋ ವಿಷಯ ಗೊತ್ತಾಯ್ತು. ಆ ಪೌಂಡ್ರಕ ವಾಸುದೇವನ ಸಂಹಾರ, ಅಲ್ಲಿಂದ ಹಂಸಡಿಬಿಕರ ಮತ್ತೆ ಜನಾರ್ದನ ಬ್ರಾಹ್ಮಣದ ಉದ್ಧಾರ, ಎಲ್ಲ ಚರಿತ್ರೆಗಳು ಕೂಡ ಇಲ್ಲಿ ಬರ್ತಾ ಇದೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ಸಾಯಂಕಾಲ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಮೋಸ್ಟ್ಲಿ ನಾಳೆಯಿಂದ ಶೇಷಧರ್ಮ ಪರ್ವ ಆರಂಭ ಆಗುತ್ತೆ. ಲಾಸ್ಟ್ 3 days ಅಲ್ಲಿ ಇವತ್ತು ಆಶ್ಚರ್ಯ ಪರ್ವ ಸಮಾಪ್ತಿ ಆಗುತ್ತೆ. ಕೃಷ್ಣ ಕಥೆ, ಶೇಷಧರ್ಮ ಪರ್ವ, ಎಲ್ಲ ತೀರ್ಥಕ್ಷೇತ್ರಗಳ ಮಹಿಮೆಯನ್ನ ವಿಸ್ತಾರವಾಗಿ ನಿರೂಪಣೆ ಮಾಡುವ ದೊಡ್ಡ ಭಾಗ. ಅಧಿಕ ಮಾಸದ ತೀರ್ಥಯಾತ್ರೆ ಮಾಡೋ ಹಾಗಿಲ್ಲ. ಆಕ್ಚುಯಲ್ ಆಗಿ ಅಧಿಕ ಮಾಸ ತೀರ್ಥಯಾತ್ರೆ ಮಾಡಬಾರ್ದು. ನಮಗೆ ಕೂತಲ್ಲೇ ತೀರ್ಥಯಾತ್ರೆಯನ್ನು ಮಾಡುವಂತಹ ದೊಡ್ಡ ಸೌಭಾಗ್ಯ ಶೇಷಧರ್ಮ ಪರ್ವದಲ್ಲಿ ಭಗವಂತ ಕೊಟ್ಟಿದ್ದಾನೆ. ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ರೀಕೃಷ್ಣ.
ಉತ್ತರ